ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮ್ಮೆಲ್ಲರಿಗೂ MG ಫ್ರೆಂಡ್ಸ್ ಅಕಾಡೆಮಿಗೆ ಸ್ವಾಗತ. ನಿಮ್ಮ ಪ್ರತಿಯೊಂದು ಹಂಬಲಕ್ಕೆ ನಮ್ಮ ಬೆಂಬಲ ಇದ್ದೇ ಇರುತ್ತದೆ. ಇವತ್ತಿನ ಈ ತರಗತಿಯಲ್ಲಿ ನಾವು ಆಂಗ್ಲ ಭಾಷೆಗೆ ಸಂಬಂಧಪಟ್ಟಂಥ ಅಂದರೆ KARTETಯಲ್ಲಿ ಇಂಗ್ಲೀಷ್ ದ್ವಿತೀಯ ಭಾಷೆಗೆ ಸಂಬಂಧಪಟ್ಟಂಥ ಚರ್ಚೆಗಳನ್ನು ಮಾಡುತ್ತಾ ಸಾಗೋಣ. ಈ ಒಂದು ಪ್ಯಾಸೇಜ್ ಬಿಡಿಸುವ ವಿಧಾನ ಮತ್ತು ಪೆಡಗೋಜಿ ಪ್ರಶ್ನೆಗಳಿಗೆ ಉತ್ತರಿಸುವ ವಿಧಾನ, ಅವುಗಳ ಬಗ್ಗೆ ಆಲೋಚನೆ ಮಾಡುವ ವಿಧಾನವನ್ನು ನಾನೆಲ್ಲವನ್ನು ಪರಿಚಯ ಮಾಡಿಕೊಡ್ತೇನೆ. ತಾವು ಸಂಪೂರ್ಣವಾದ ತರಗತಿಗಳನ್ನು ವೀಕ್ಷಿಸಿದ್ದೇ ಆದಲ್ಲಿ 20ಕ್ಕೂ ಹೆಚ್ಚು ಅಂಕಗಳು ನಿಮ್ಮ TETಯಲ್ಲಿ ಆಂಗ್ಲ ಭಾಷೆಯಲ್ಲಿ ನೀವು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ. ಇವತ್ತು ನಾವು ಆರಂಭಿಕ ತರಗತಿಯಾಗಿರೋದ್ರಿಂದ ಯಾವುದೇ ಒಂದು ಪ್ಯಾಸೇಜನ್ನು ಬಿಡಿಸಬೇಕಾದ್ರೆ ನಮಗೆ ಯಾವೆಲ್ಲ ವಿಚಾರಗಳು ತಲೆಯಲ್ಲಿರಬೇಕು ಅನ್ನೋದನ್ನು ಚರ್ಚೆ ಮಾಡೋಣ. ನೋಡಿ, ಮೊದಲನೇದಾಗಿ ಸಮ್ ಟಿಪ್ಸ್ ಫಾರ್ ಪ್ಯಾಸೇಜ್ ರೀಡಿಂಗ್. ರೀಡ್ ದ ಪ್ಯಾಸೇಜ್ ವಿತ್ ಕೂಲ್ ಮೈಂಡ್ ಆ್ಯಂಡ್ ವಿತ್ ರೀಡಿಂಗ್ ಮಾರ್ಕ್ ಇಂಪಾರ್ಟೆಂಟ್ ಅಬ್ಸರ್ವೇಷನ್ಸ್ ಅಂತ ಒಂದು ವಾಕ್ಯವನ್ನು ಬರೆದಿದ್ದೇನೆ. ಏನಿದರ ಅರ್ಥ? ಕೆಲವು ಟಿಪ್ಸ್ಗಳನ್ನು ಕೊಡ್ತಾ ಇದ್ದೇನೆ. ಯಾವ ಕಾರಣಕ್ಕೆ? ಪ್ಯಾಸೇಜನ್ನು ಬಿಡಿಸುವ ಕಾರಣಕ್ಕೆ. ಅದನ್ನು ಬಿಡಿಸಬೇಕಾದ್ರೆ ನಿಮ್ಮಲ್ಲಿ ಏನಿರಬೇಕು ಅಂದರೆ ಕೂಲ್ ಮೈಂಡ್, ತುಂಬ ಆರಾಮಾಗಿ ಯೋಚನೆ ಮಾಡ್ತಕ್ಕಂಥ ವಿಚಾರ ಮಾಡ್ತಕ್ಕಂಥ ಮೆದುಳು ನಿಮ್ಮಲ್ಲಿರಬೇಕು. ವಿತ್ ರೀಡಿಂಗ್ ಮಾರ್ಕ್ ಇಂಪಾರ್ಟೆಂಟ್ ಅಬ್ಸರ್ವೇಷನ್ಸ್. ಯಾವುದೇ ಒಂದು ಪಠ್ಯವನ್ನು ಓದುವಾಗ ನೀವು ಬಹುಮುಖ್ಯವಾದ ಅಂಶಗಳನ್ನು ಮಾರ್ಕ್ ಮಾಡ್ತಾ ಅಂದರೆ ಅಂಡರ್ಲೈನ್ ಮಾಡ್ತಾ ಓದಬೇಕು. ಅಂಡರ್ಲೈನ್ ಮಾಡ್ತಾ ಓದಬೇಕಂದ್ರೆ ಯಾವ ವಿಷಯಗಳನ್ನು, ಯಾವ ವಿಚಾರಗಳನ್ನು ಒಂದು ಪ್ಯಾಸೇಜ್ನಲ್ಲಿ ಅಂಡರ್ಲೈನ್ ಮಾಡ್ತಾ ಓದಬೇಕು ಅನ್ನೋದೊಂದು ದೊಡ್ಡ ಪ್ರಶ್ನೆ. ಆ ವಿಚಾರಗಳು ಯಾವುವು ಅಂದರೆ ಇಲ್ಲಿದ್ದಾವೆ ನೋಡಿ. ಯಾವುದೇ ಒಂದು ಪ್ಯಾಸೇಜನ್ನು ಓದಿ. ಎನಿ ಪ್ಯಾಸೇಜ್ ಯು ವಾಂಟೆಡ್ ಟು ರೀಡ್, ಪ್ಲೀಸ್ ಮಾರ್ಕ್ ದ ಪ್ಯಾಸೇಜ್ ಇಂಪಾರ್ಟೆಂಟ್ ಪಾಯಿಂಟ್ಸ್. Which points are very much important in any passage? Please listen here. The point 1 is date, year and places. ನೋಡಿ, ಯಾವುದೇ ಒಂದು ಪಠ್ಯದಲ್ಲಿ ಆ ಪಠ್ಯವನ್ನು ಓದುವಾಗ ನಿಮಗೆ ಆ ಪಠ್ಯದ ಭಾಗದಲ್ಲಿ, ಇಂಗ್ಲೀಷ್ನ ಪಠ್ಯದ ಭಾಗದಲ್ಲಿ ದಿನಾಂಕ ಬರಬಹುದು. ಓಕೆ, ಮುಂದೆ ಯಾವುದಾದ್ರೂ ಒಂದು ವರ್ಷವನ್ನು ಬರೆದಿರಬಹುದು, ಮುಂದೆ ಯಾವುದಾದ್ರೂ ಸ್ಥಳದ ಹೆಸರನ್ನು ಬರೆದಿರಬಹುದು. ಈ ಮೂರು ಸಂಗತಿಗಳು ಆ ಪಠ್ಯದ ಭಾಗದಲ್ಲಿ ನಿಮಗೆ ಕಂಡು ಬಂದರೆ ಆ ಪಠ್ಯದ ಭಾಗದ ಆ ಸಂಗತಿಗಳಿಗೆ ನೀವು ಅಂಡರ್ಲೈನ್ ಮಾಡ್ತಾ ಹೋಗಬೇಕು ಪ್ಯಾಸೇಜನ್ನು ಓದುವಾಗ. ಇದು ಮೊದಲನೇ ಪಾಯಿಂಟ್. ಕಮ್ ಟು ಸೆಕೆಂಡ್ ಪಾಯಿಂಟ್, ಸಿಂಗಲ್ ಆ್ಯಂಡ್ ಡಬಲ್ ಇನ್ವರ್ಟೆಡ್ ಕಾಮಾ ಸೆಂಟೆನ್ಸಸ್. ವೆನ್ ಯು ರೀಡಿಂಗ್ ಪ್ಯಾಸೇಜ್, you came to notice that some sentences are inverted comma, having inverted comma, maybe single inverted comma, maybe double inverted comma. ಅಂದರೆ ಒಂದು ವಾಕ್ಯ, ಯಾವುದಾದ್ರೂ ಆ ಪಠ್ಯದ ಭಾಗದಲ್ಲಿ ಒಂದು ವಾಕ್ಯ ಡಬಲ್ ಇನ್ವರ್ಟೆಡ್ ಕಾಮಾ ಅಥವಾ ಸಿಂಗಲ್ ಇನ್ವರ್ಟೆಡ್ ಕಾಮನ್ನು ಹೊಂದಿರುತ್ತೆ. ನಿಮಗೆ ಗೊತ್ತಲ್ಲ, ಆ ಕಾಮ ಕೊಡುವ ಉದ್ದೇಶ ಏನು ಅಂದರೆ ಆ ಒಂದು ಪ್ಯಾಸೇಜ್ನಲ್ಲಿ, ಆ ಒಂದು ಪಠ್ಯಭಾಗದಲ್ಲಿ ಆ ಒಂದು ಭಾಗ ಅತ್ಯಂತ ಮುಖ್ಯವಾದದ್ದು ಅನ್ನೋದನ್ನು ಆಲ್ರೆಡಿ ಪಠ್ಯವನ್ನು ಕೊಟ್ಟಿರ್ತಕ್ಕಂಥವರೇ ನಮಗೆ ತಿಳಿಸ್ತಾ ಇದ್ದಾರೆ. ಅವುಗಳನ್ನು ಕೂಡ ನಾವೇನು ಮಾಡಬೇಕು? ಅಂಡರ್ಲೈನ್ ಮಾಡಬೇಕು ಪ್ಯಾಸೇಜ್ ಓದುವಾಗ. ಮುಂದೆ ಮೂರನೇ ಪಾಯಿಂಟ್ ನೋಡಿ, ನೇಮ್ಸ್ ಆಫ್ ಪರ್ಸನ್ ಆ್ಯಂಡ್ ಎನಿಮಲ್ಸ್. ಇಫ್ ಯು ಕಮ್ ಟು ನೋಟಿಸ್ ದ್ಯಾಟ್ there is a name of a person, there is a name of an animal ಅಂತ ಗೊತ್ತಾದರೆ ನೀವು ಅದನ್ನು ಕೂಡ ಅಂಡರ್ಲೈನ್ ಮಾಡಬೇಕು. ಒಬ್ಬ ವ್ಯಕ್ತಿಯ ಮತ್ತು ಒಂದು ಪ್ರಾಣಿ, ಪಕ್ಷಿ ಇವುಗಳ ಹೆಸರುಗಳು ಕೂಡ ಇದ್ದಾಗ ಅವುಗಳನ್ನು ಕೂಡ ನಾವು ಅಂಡರ್ಲೈನ್ ಮಾಡಬೇಕು. ಮುಂದೆ ನಾಲ್ಕನೇ ಪಾಯಿಂಟ್ ಇದೆ, ಎಕ್ಸ್ಕ್ಲಮೇಟರಿ ಮಾರ್ಕ್ಸ್ ಆ್ಯಂಡ್ ಕ್ವೆಶನ್ ಮಾರ್ಕ್ಸ್. ಇಡೀ ಪಠ್ಯಾಂಶ ಓದುವಾಗ ಯಾವುದಾದ್ರೂ ಭಾಗದಲ್ಲಿ ನಿಮಗೆ ಉದ್ಗಾರವಾಚಕ ಚಿಹ್ನೆ ಅಥವಾ ಪ್ರಶ್ನಾರ್ಥಕ ಚಿಹ್ನೆಗಳು ಬಂದಾಗ ಅವುಗಳ ಅಕ್ಕಪಕ್ಕದಲ್ಲಿ ಕೂಡ ನೀವು ಮಾರ್ಕನ್ನು ಮಾಡಿಕೊಳ್ಬೇಕು. ಮುಂದೆ ಐದನೇ ಪಾಯಿಂಟ್ ನೋಡಿ, ವೆರೆವರ್ ಯು ಫೀಲ್ ಆ್ಯಸ್ ಸ್ಪೆಷಲ್ ಆ್ಯಂಡ್ ಇಂಪಾರ್ಟೆಂಟ್ ವರ್ಡ್ಸ್. ನಿಮಗೆ ಅನಿಸುತ್ತೆ ಕೆಲವು ಭಾಗದಲ್ಲಿ ಓದುವಾಗ ಇದು ಅತ್ಯಂತ ಮುಖ್ಯವಾದ ವಾಕ್ಯ, ಇದು ಅತ್ಯಂತ ಮುಖ್ಯವಾದ ಶಬ್ದ ಅಂತ ಅನಿಸಿದಾಗ ಅದನ್ನು ಕೂಡ ನೀವು ಏನು ಮಾಡಬೇಕು? ಟಿಕ್ ಮಾಡ್ಕೋಬೇಕು ಅಥವಾ ಮಾರ್ಕನ್ನು ಮಾಡಿ ಇಟ್ಕೊಳ್ಬೇಕು. ಈ 5 ಪಾಯಿಂಟನ್ನು ನೆನಪಿಟ್ಕೊಂಡು ನೀವು ಪ್ಯಾಸೇಜನ್ನು ಓದಬೇಕು. ಯಾವುದೇ ಒಂದು ಪ್ಯಾಸೇಜನ್ನು ಓದಬೇಕಾದ್ರೆ ಈ 5 ಪಾಯಿಂಟ್ ನಿಮ್ಮ ತಲೆಯಲ್ಲಿರಬೇಕು. ಏನೇನು? ಡೇಟ್, ಇಯರ್, ಪ್ಲೇಸಸ್, single and double inverted comma sentences, names of person and animals, exclamatory marks and question marks, wherever you feel as special and important words.
ಯಾಕೆ ಇವು 5 ಪಾಯಿಂಟ್ಗಳನ್ನು ನೀವು ನೆನಪಿಟ್ಕೊಂಡು ಓದಬೇಕಂದ್ರೆ ಮುಂದೆ ಆ ಪ್ಯಾಸೇಜ್ ಓದಿದ ನಂತರ ಬರ್ತಕ್ಕಂಥ ಪ್ರಶ್ನೆಗಳಲ್ಲಿ ಈ 5 ಪಾಯಿಂಟ್ಗಳಲ್ಲಿ ಬರ್ತಕ್ಕಂಥ ಅಂಶಗಳೇ ಉತ್ತರಗಳಾಗಿ ರೂಪುಗೊಂಡಿರ್ತವೆ. ಆ ಕಾರಣಕ್ಕಾಗಿ ಪ್ಯಾಸೇಜನ್ನು ಓದುವ ಪೂರ್ವದಲ್ಲಿಯೇ ನೀವು ಈ 5 ಪಾಯಿಂಟ್ಗಳನ್ನು ನೆನಪಿಟ್ಟಿದ್ದೇ ಆದಲ್ಲಿ ಆ ಪ್ಯಾಸೇಜ್ನ ಉತ್ತರವನ್ನು ಹುಡುಕಲಿಕ್ಕೆ ನಿಮಗೆ ಅತ್ಯಂತ ಸಹಾಯಕವಾದಂಥ ಒಂದು ಲಾಭ ದೊರೆಯುತ್ತೆ. ನೋಡಿ, ಮುಂದುವರೆದು ನಾವಿಲ್ಲಿ ಸ್ವಲ್ಪ ಈ ಒಂದು ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಯಾವ ಸಿಲೆಬಸನ್ನು ಇಟ್ಟಿದ್ದಾರೆ ನಮ್ಮ TET ಅವರು ಅನ್ನೋದನ್ನು ನೋಡೋಣ. ಏನಿದೆ ಸಿಲೆಬಸ್ಸು? ಸ್ಟ್ರಕ್ಚರ್ ಆ್ಯಂಡ್ ಕಂಟೆಂಟ್ ಆಫ್ ಸಿಲೆಬಸ್ ಅಂದರೆ ಸಿಲೆಬಸ್ನ ರಚನೆ ಏನಿದೆ, ಈ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಏನಿಟ್ಟಿದ್ದಾರೆ ನೋಡಿ. ಮುಖ್ಯವಾಗಿ 3 ಕಾಂಪೋನೆಂಟ್ ಇಟ್ಟಿದ್ದಾರೆ. ಟೋಟಲ್ ಆಂಗ್ಲ ಭಾಷೆಯಲ್ಲಿ 3 ಕಾಂಪೋನೆಂಟ್. ಒಂದು ಲ್ಯಾಂಗ್ವೇಜ್ ಕಾಂಪ್ರಹೆನ್ಷನ್, ಒಂದು ರೀಡಿಂಗ್ ಕಾಂಪ್ರಹೆನ್ಷನ್ ಆ್ಯಂಡ್ ಸ್ಟ್ರಾಟಜೀಸ್, ಟಿಪ್ಸ್ ಫಾರ್ ಸಾಲ್ವಿಂಗ್ ಕಾಂಪ್ರಹೆನ್ಷನ್. ನಾನಿಲ್ಲಿ ಕೊಟ್ಟಿದ್ದೇನೆ ಅವುಗಳನ್ನು ನೋಡಿ. ಈ 3 ಅಂಶಗಳಿಗೆ ಸಂಬಂಧಪಟ್ಟಂಥ ವಿವರಣೆಯನ್ನು ಇಲ್ಲಿ ನೋಡೋಣ. ಒಂದು ಲ್ಯಾಂಗ್ವೇಜ್ ಕಾಂಪ್ರಹೆನ್ಷನ್. ನಿಮಗೆ ಅನ್ನಿಸ್ಬೋದು, ಏನಪ್ಪ ಸರ್ ಪ್ಯಾಸೇಜೇ ಬಿಡಿಸ್ತಾ ಇಲ್ವಲ್ಲ, ಪ್ಯಾಸೇಜ್ ಬಿಡಿಸ್ತೀನಿ ಅಂಥೇಳಿ. ಪ್ಯಾಸೇಜ್ ಬಿಡಿಸೋಣ. ಪ್ಯಾಸೇಜ್ ಬಿಡಿಸುವುದಕ್ಕಿಂತಲೂ ಪೂರ್ವದಲ್ಲಿ ನಾನು ಏನು ಮಾಡ್ತಾ ಇದ್ದೇನೆ ಅಂದರೆ ಪ್ಯಾಸೇಜ್ ಹೇಗೆ ಬಿಡಿಸುವುದು ಅನ್ನೋದನ್ನು ಹೇಳುವುದು ನನಗೆ ಮುಖ್ಯವಾಗಿರ್ತಕ್ಕಂಥ ವಿಚಾರ. ನೋಡಿ, ಸಾಮಾನ್ಯವಾಗಿ ನಾವು ಒಂದು ಉದಾಹರಣೆಯನ್ನು ಕೇಳ್ತೀವಿ. ಯಾರಾದರೂ ಒಬ್ಬ ವ್ಯಕ್ತಿಗೆ ಆಹಾರ ಬೇಕಾಗಿದ್ದರೆ ಆತನಿಗೆ ಮೀನನ್ನು ಹಿಡಿದು ಕೊಡಬಾರದು, ಆತನಿಗೆ ಮೀನು ಹಿಡಿಯುವ ಕಲೆಯನ್ನು ಕಲಿಸಬೇಕು. ಅಂದರೆ ನಾವಿಲ್ಲದಿರುವ ಸಂದರ್ಭದಲ್ಲಿಯೂ ಕೂಡ ಆತ ಆ ಮೀನನ್ನು ಹಿಡಿಯಬಲ್ಲ. ಅಂದರೆ ನಾನು ಈಗ ಸದ್ಯಕ್ಕೆ ಲಭ್ಯ ಇದ್ದೇನೆ ಯೂಟ್ಯೂಬ್ನಲ್ಲಿ, ನಾನು ನಿಮಗೆ ಪಾಠ ಮಾಡ್ತಾ ಇದ್ದೇನೆ. ನಾನು ಪಾಠ ಯಾವ ರೀತಿ ಮಾಡಬೇಕಂದ್ರೆ ನೀವು ಸ್ವತಃ ಪ್ಯಾಸೇಜ್ಗಳಿಗೆ ಉತ್ತರಗಳನ್ನು ಮಾಡ್ತಕ್ಕಂಥ ರೀತಿ ಮಾಡಬೇಕು ಹೊರತಾಗಿ ಕೇವಲ ನಾನು ಪ್ಯಾಸೇಜ್ ಬಿಡಿಸೋದ್ರಿಂದ ನೀವು ಸ್ವತಃ ಪ್ಯಾಸೇಜ್ಗಳನ್ನು ಬಿಡಿಸಲು ಸಮರ್ಥರಾಗೋದಿಲ್ಲ. ಕೆಲವು ಪರ್ಸೆಂಟ್ ಆಗ್ಬೋದು, ಆದರೆ 100ಕ್ಕೆ 100ರಷ್ಟು ಆಗೋದಿಲ್ಲ. ಆ ಕಾರಣಕ್ಕೆ ಇವತ್ತಿನ ಈ ತರಗತಿಯಲ್ಲಿ ನಾನು ಚರ್ಚೆ ಮಾಡ್ತಕ್ಕಂಥ ವಿಷಯ ಏನು ಅಂದರೆ ನೀವೇ ಪ್ಯಾಸೇಜನ್ನು ಬಿಡಿಸಬೇಕಾದ್ರೆ ಏನೆಲ್ಲ ಸಾಮರ್ಥ್ಯಗಳನ್ನು ಹೊಂದಬೇಕು, ಯಾವೆಲ್ಲ ವಿಚಾರಗಳನ್ನು ಇಟ್ಕೊಳ್ಬೇಕು. ಬನ್ನಿ, ಲ್ಯಾಂಗ್ವೇಜ್ ಕಾಂಪ್ರಹೆನ್ಷನ್, ರೀಡಿಂಗ್ ಕಾಂಪ್ರಹೆನ್ಷನ್. ನೋಡಿ, 1ನೇ ಪಾಯಿಂಟ್ ಅವರೇ ಕೊಟ್ಟಿದ್ದಾರೆ. ಇದು ಸಿಲೆಬಸ್ನಲ್ಲಿ ಕೊಟ್ಟಿರ್ತಕ್ಕಂಥ ಪಾಯಿಂಟ್ ಇದು ನೋಡಿ. ಗುಡ್ ರೀಡಿಂಗ್ comprehension skills are essential for success in learners. It is the foundation for all other academic skills. It helps the learners to build vocabulary and understand complex concepts. It helps to communicate effectively and use it in the teaching learning process. ಈ ರೀತಿ ಹೇಳಿದ್ದಾರೆ. ನೋಡಿ, ಏನು ಹೇಳಿದ್ದಾರೆ ಅಂದರೆ ಒಳ್ಳೆಯ ಓದುವ ವಿಧಾನ, ಒಳ್ಳೆಯ ಗ್ರಹಣ ಕಲೆ ಅನ್ನೋದು ವಿದ್ಯಾರ್ಥಿಗಳಿಗೆ ಅಥವಾ ಕಲಿಕಾರ್ಥಿಗಳಿಗೆ ಅತ್ಯಂತ ಉಪಯುಕ್ತವಾಗತಕ್ಕಂಥ ಒಂದು ಸಾಧನ. ದ ಫೌಂಡೇಶನ್ ಫಾರ್ ಆಲ್ ದ ಅಕಾಡೆಮಿಕ್ ಸ್ಕಿಲ್ಸ್. ಅಂದರೆ ನಾವು ಶಾಲೆಗೆ ಸಂಬಂಧಪಟ್ಟಂಥ ಎಲ್ಲ ಕೌಶಲ್ಯಗಳಲ್ಲಿ, ಅಂದರೆ ಕಲಿವಿಗೆ ಸಂಬಂಧಪಟ್ಟಂಥ ಕೌಶಲ್ಯಗಳಲ್ಲಿ ಇದು ಅತ್ಯಂತ ಪ್ರಮುಖವಾದಂಥ ಗ್ರಹಣ ಕೌಶಲ್ಯ ಅನ್ನೋದು. ಯಾವುದಾದ್ರೂ ಒಂದು ಪಠ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಳ್ಳುವ ಕೌಶಲ್ಯ ಇದೆಯಲ್ಲ, ಅದು ಅತ್ಯಂತ ಮುಖ್ಯವಾದದ್ದು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಇಟ್ ಹೆಲ್ಪ್ಸ್ ದ ಲರ್ನರ್ಸ್ ಟು ಬಿಲ್ಡ್ ವೊಕ್ಯಾಬುಲರಿ. ಅದು ಯಾವುದಕ್ಕೆ ಸಹಾಯ ಮಾಡುತ್ತೆ ಅಂದರೆ ನಮಗೆ ವೊಕ್ಯಾಬುಲರಿ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ, ಅಂದರೆ ಶಬ್ದ ಸಂಗ್ರಹವನ್ನು ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕೆ, ಮತ್ತು ಅಂಡರ್ಸ್ಟ್ಯಾಂಡ್ ಕಾಂಪ್ಲೆಕ್ಸ್ ಕಾನ್ಸೆಪ್ಟ್ಸ್, ಸಂಕೀರ್ಣವಾಗಿರ್ತಕ್ಕಂಥ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ. ಹೆಲ್ಪ್ಸ್ ಟು ಕಮ್ಯುನಿಕೇಟ್ ಎಫೆಕ್ಟಿವ್ಲಿ, ಸರಿಯಾಗಿ ಸಂವಹನ ಮಾಡಲಿಕ್ಕೆ. ಆ್ಯಂಡ್ ಯೂಸ್ ಇಟ್ ಇನ್ ದ ಟೀಚಿಂಗ್ ಲರ್ನಿಂಗ್ ಪ್ರಾಸೆಸ್. ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಕೂಡ ನಮಗೆ ಇದು ಗ್ರಹಣ ಕೌಶಲ್ಯ ಅನ್ನೋದು ಸಹಾಯ ಮಾಡುತ್ತೆ. ಆ ಕಾರಣಕ್ಕಾಗಿ ಗ್ರಹಣ ಕೌಶಲ್ಯದಲ್ಲಿ ಶಿಕ್ಷಕರು ಎಷ್ಟು ಸಮರ್ಥರು ಅನ್ನೋದನ್ನು ಪರೀಕ್ಷೆ ಮಾಡೋದಕ್ಕಾಗಿಯೇ ಅವರು ಈ ಪ್ಯಾಸೇಜಿನ ಭಾಗವನ್ನು, ಪದ್ಯದ ಭಾಗವನ್ನು ಕೊಟ್ಟಿರ್ತಾರೆ. ಮುಂದೆ 2ನೇ ಪಾಯಿಂಟ್ ಅವ್ರು ಕೊಟ್ಟಿದ್ದಾರೆ ನೋಡಿ. ರೀಡಿಂಗ್ ಕಾಂಪ್ರಹೆನ್ಷನ್ ಈಸ್ ದ ಅಬಿಲಿಟಿ ಟು ಅಂಡರ್ಸ್ಟ್ಯಾಂಡ್, ಇಂಟರ್ನಲೈಸ್, ರೀಡ್ ಆ್ಯಂಡ್ ಇಂಟರ್ಯಾಕ್ಟ್ ವಿತ್ ಟೆಕ್ಸ್ಟ್ ವಿಚ್ ವಿ ರೀಡ್. ಓದುವ ಗ್ರಹಣ ಶಕ್ತಿ ಅಥವಾ ಓದುವಿಕೆ ಅಂತಕ್ಕಂಥದ್ದು ಆ ಒಂದು ಪಠ್ಯದೊಂದಿಗೆ ನಾವು ಸಂವಹನ ಮಾಡ್ತಕ್ಕಂಥ, ಪಠ್ಯದೊಂದಿಗೆ ನಾವು ಅಂತರ್ಗತವಾಗತಕ್ಕಂಥ ವಿಧಾನ ಅನ್ನೋದನ್ನು ಅವ್ರು ಹೇಳ್ತಾರೆ. ಪಠ್ಯದೊಂದಿಗೆ ನಾವು ಯಾವಾಗಲೂ ಒಂದು ಗದ್ಯಾಂಶವನ್ನು ಓದ್ತೀವಿ ಅಂದರೆ ಗದ್ಯಾಂಶ ಒಂದು ವ್ಯಕ್ತಿ, ನಾವು ಒಂದು ವ್ಯಕ್ತಿಯಾಗಿ ಅಲ್ಲಿ ನಮ್ಮ ಪಾತ್ರವನ್ನು ನಿರ್ವಹಿಸ್ತೀವಿ ಯಾವಾಗಲೂ. ಅದನ್ನು ಅವರು ಹೇಳ್ತಾರೆ. ಮುಂದುವರೆದು
ಎ ಗುಡ್ ರೀಡಿಂಗ್ ಕಾಂಪ್ರಹೆನ್ಷನ್ ಇನ್ವಾಲ್ವ್ಸ್, ಒಳ್ಳೆಯ ರೀತಿಯ ಗ್ರಹಣ ಶಕ್ತಿ ಅಥವಾ ಒಳ್ಳೆಯ ರೀತಿ ಓದುಗಾರಿಕೆ, ಪ್ಯಾಸೇಜನ್ನು ಓದುವ ವಿಧಾನ ಏನನ್ನು ಹೊಂದಿದೆ ಅಂದರೆ ಪ್ರಮುಖವಾಗಿ ಕ್ರಿಯೇಟಿಂಗ್ ಇಮೇಜಸ್ ಆಫ್ ದಿ ವರ್ಡ್ಸ್ ವಿ ಜಸ್ಟ್ ರೀಡ್. ಇದು ಅತ್ಯಂತ ಮುಖ್ಯವಾದದ್ದು. ಯಾವುದನ್ನು ನಾವು ಓದುತ್ತೇವೆಯೋ ಅದರ ಚಿತ್ರರೂಪಕ್ಕೆ ನಾವು ಪರಿವರ್ತಿಸುವುದು, ಅದನ್ನು ಚಿತ್ರವಾಗಿ ನಮ್ಮ ಮೆದುಳಿನಲ್ಲಿ ಮಾಡಿಕೊಳ್ಳುವುದು. ವಿ ಮೇಕ್ ಕನೆಕ್ಷನ್ಸ್ ವಿತ್ ಪ್ರೀವಿಯಸ್ ನಾಲೆಜ್ ಆ್ಯಸ್ ವಿ ಎಂಜಾಯ್ ದ ಟೆಕ್ಸ್ಟ್. ನಾವು ಆ ಪಠ್ಯವನ್ನು ಅನುಭವಿಸುತ್ತಾ, ಪಠ್ಯವನ್ನು ಓದುತ್ತಾ, ಗ್ರಹಣ ಮಾಡಿಕೊಳ್ಳುತ್ತಾ ನಮ್ಮ ಈ ಹಿಂದೆ ಇರತಕ್ಕಂಥ ಜ್ಞಾನಕ್ಕೆ ಅದನ್ನು ಜೋಡಿಸುತ್ತಾ ಹೋಗಬೇಕು. ಅದರಿಂದ ಈ ಹಿಂದಿನ ಜ್ಞಾನದ ಸಹಾಯದಿಂದ ಆ ಪಠ್ಯದ ಒಂದು ಚಿತ್ರ ನಮ್ಮ ಮೆದುಳಿನಲ್ಲಿ ಮೂಡಬೇಕು ಅಂತ ಪ್ಯಾಸೇಜನ್ನು ಓದಬೇಕಾದ್ರೆ ಇದನ್ನು ನಾವು ಮಾಡಬೇಕು. ವಿ ಕ್ಯಾನ್ ಕಂಫರ್ಟಬಲಿ ಆನ್ಸರ್ ಕಾಂಪ್ರಹೆನ್ಷನ್ ಕ್ವಶನ್ಸ್ ಆ್ಯಂಡ್ ಸಮರೈಸ್ ಪಾರ್ಟ್ಸ್ ಆಫ್ ದಿ ರೈಟಿಂಗ್ ಆರ್ ದ ಎಂಟೈರ್ ಟೆಕ್ಸ್ಟ್. ಆ ರೀತಿ ಮಾಡಿದ್ದೇ ಆಗದಲ್ಲಿ, ಅಂದರೆ ಯಾವುದೇ ಒಂದು ಪಠ್ಯವನ್ನು ಓದುತ್ತಾ ನಾವು ನಮ್ಮ ಮೆದುಳಿನಲ್ಲಿ, ನಮ್ಮ ತಲೆಯಲ್ಲಿ, ಮನಸ್ಸಿನಲ್ಲಿ ಏನು ಮಾಡಬೇಕು, ಒಂದು ಇಮೇಜನ್ನು ಕ್ರಿಯೇಟ್ ಮಾಡ್ತಾ ಹೋಗಬೇಕು. ಒಂದು ಚಿತ್ರರೂಪಕ್ಕೆ ಅದನ್ನು ತರ್ತಾ ಹೋದಾಗ ಎಂಥ ಪ್ರಶ್ನೆಗಳಿದ್ದರೂ ನಾವು ಅದನ್ನು ಸಾರಾಂಶೀಕರಿಸಬಹುದು, ಪ್ರಶ್ನೆಗಳಿಗೆ ಉತ್ತರಿಸಬಹುದು ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ವಿ ಕ್ಯಾನ್ ಆಲ್ಸೋ ಗಿವ್ ಎ ಡಿಸ್ಕ್ರಿಪ್ಟಿವ್ ಅನಾಲಿಸಿಸ್ ವಿತೌಟ್ ರೀಡಿಂಗ್ ದ ಟೆಕ್ಸ್ಟ್. ಒಂದು ಬಾರಿ ಅದನ್ನು ಓದಿಬಿಟ್ರೆ ನಾವು ಅದನ್ನು ವಿವರಣಾತ್ಮಕವಾಗಿ ಆ ಒಂದು ಪಠ್ಯವನ್ನು ವರ್ಣಿಸಲೂಬಹುದು. ಡಿಸ್ಕ್ರಿಪ್ಟಿವ್ ಅಂದರೆ ವಿವರಿಸಬಹುದು. ಈ ರೀತಿಯೆಲ್ಲ ಸ್ಕಿಲ್ಗಳು ಈ ಕಾಂಪ್ರಹೆನ್ಷನ್ ಓದೋದ್ರಿಂದ ನಮ್ಮಲ್ಲಿ ಬೆಳವಣಿಗೆ ಆಗ್ತವೆ ಅನ್ನೋದು ಅವ್ರು ಹೇಳ್ತಾರೆ. ಮುಂದೆ ರೀಡಿಂಗ್ ಕಾಂಪ್ರಹೆನ್ಷನ್ ಸ್ಟ್ರಾಟಜೀಸ್. ನೋಡಿ, ನೀವು ಓದಬೇಕಾದ್ರೆ, ಪ್ಯಾಸೇಜನ್ನು ಓದಬೇಕಾದ್ರೆ ಯಾವೆಲ್ಲ ತಂತ್ರಗಳನ್ನು, ಯಾವೆಲ್ಲ ವಿಚಾರಗಳನ್ನು ಇಟ್ಕೊಳ್ಬೇಕು ಅನ್ನೋದನ್ನು ನೆನಪಿಡಿ. ಪ್ರಮುಖವಾಗಿ ಒಂದನೇದಿದೆ ನೋಡಿ, ವಿಜುವಲೈಸೇಷನ್ ಆರ್ ಇಮೇಜರಿ. ವಿಜುವಲೈಸೇಷನ್ ಅಂದರೆ ಅದೇ ನಾನು ಹೇಳಿದ್ನಲ್ಲ, ಚಿತ್ರರೂಪಕ್ಕೆ ಆ ಒಂದು ಪಠ್ಯವನ್ನು ನಾವು ಪರಿವರ್ತಿಸಬೇಕು ಮೊದಲನೇದಾಗಿ. ಎರಡನೇ ಪಾಯಿಂಟ್ ಇದೆ ಸಮರೈಸಿಂಗ್ ಟೆಕ್ಸ್ಟ್ ಆ್ಯಂಡ್ ಐಡೆಂಟಿಫೈಯಿಂಗ್ ಕೀ ಕಾನ್ಸೆಪ್ಟ್ಸ್ ಆ್ಯಂಡ್ ದ ಪ್ರೈಮರಿ ಥೀಮ್. ಯಾವುದೇ ಒಂದು ಪಠ್ಯವನ್ನು ಓದಬೇಕಾದ್ರೆ ನಾವು ಆ ಪಠ್ಯವನ್ನು ಓದಿದ ನಂತರ ಅದನ್ನು ಸಾರಾಂಶೀಕರಿಸಬೇಕು ಮತ್ತು ಆ ಒಂದು ಪಠ್ಯದಲ್ಲಿರ್ತಕ್ಕಂಥ ಕೀ ಕಾನ್ಸೆಪ್ಟ್, ದ ಪ್ಯಾಸೇಜ್ ಈಸ್ ಅಬೌಟ್ ವಾಟ್, ಅಂದರೆ ಯಾವ ಕಾರಣಕ್ಕಾಗಿ ಈ ಪ್ಯಾಸೇಜ್ ಇದೆ, ದ ಪ್ರೈಮರಿ ಥೀಮ್ ಆಫ್ ದಿ ಪ್ಯಾಸೇಜ್, ಈ ಒಂದು ಪಠ್ಯಾಂಶದ, ಈ ಒಂದು ಗದ್ಯಾಂಶದ ಪ್ರೈಮರಿ ಥೀಮ್ ಅಂದರೆ ಪ್ರಾಥಮಿಕ ಮೂಲ ಏನು, ಪ್ರಾಥಮಿಕವಾಗಿ ಅದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದಿದೆ. ಇದೊಂದು ಹಳ್ಳಿಯ ಕಥೆ ಇದೆಯೋ, ಇದೊಂದು ಸಿಟಿಯ ಕಥೆ ಇದೆಯೋ, ಇದೊಂದು ಮಗುವಿನ ಅಧ್ಯಯನಕ್ಕೆ ಸಂಬಂಧಪಟ್ಟಿದೆಯೋ, ಇದೊಂದು ವಿಜ್ಞಾನಿಯ ಸಂಶೋಧನೆಗೆ ಸಂಬಂಧಪಟ್ಟಿದೆಯೋ, ಇಲ್ಲ ಇದು ಪರಿಸರಕ್ಕೆ ಸಂಬಂಧಪಟ್ಟಿದೆಯೋ ಅನ್ನೋದನ್ನು ನಾವು ಕ್ಲಿಯರ್ ಮಾಡ್ಕೋಬೇಕು ಯಾವುದೇ ಒಂದು ಪ್ಯಾಸೇಜನ್ನು ಓದಿದ ನಂತರ. ನೆಕ್ಸ್ಟ್, ರೀರೀಡಿಂಗ್ ದ ಟೆಕ್ಸ್ಟ್ ಆ್ಯಟ್ ಎ ಸ್ಲೋವರ್ ಪೇಸ್. ಒಂದು ಸ್ಲೋವರ್ ಪೇಸಲ್ಲಿ ಅಂದರೆ ಸಾಮಾನ್ಯವಾಗಿ ನಾವು ಪ್ಯಾಸೇಜನ್ನು ವೇಗವಾಗಿ ಓದಿದರೆ ಅದು ಅರ್ಥ ಆಗಲ್ಲ. ಯಾವ ಕಾರಣಕ್ಕೆ ಅಂದರೆ ಅದು ನಮಗೆ ಹೊಸದು, ನಾವು ಅದಕ್ಕೆ ಹೊಸಬರು. ಆ ಕಾರಣಕ್ಕಾಗಿ ಅದನ್ನೇ ಅವ್ರು ಹೇಳ್ತಾರೆ ಅನ್ಸೀನ್ ಪ್ಯಾಸೇಜನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ನಾವು ಈ ಮೊದಲು ಆ ಪ್ಯಾಸೇಜನ್ನು ಕೆಲವೊಬ್ಬರು ಓದಿರ್ಬೋದು, ಆದರೆ ಯಾರೂ ಓದಿರಲಿಕ್ಕೂ ಇಲ್ಲ. ಆ ಕಾರಣಕ್ಕಾಗಿ ಇಂಥ ಪ್ಯಾಸೇಜ್ ಇರೋದರಿಂದ ನಾವೇನು ಮಾಡಬೇಕು, ರೀರೀಡಿಂಗ್ ದ ಟೆಕ್ಸ್ಟ್ ಆ್ಯಟ್ ಎ ಸ್ಲೋವರ್ ಪೇಸ್ ಅಂತ ಕೊಟ್ಟಿದ್ದಾರೆ. ಆ ಒಂದು ಟೆಕ್ಸ್ಟನ್ನು ನೀವು ಸಾಮಾನ್ಯವಾಗಿ ಮಾಡ್ತೀರಾ, ಪ್ಯಾಸೇಜ್ ಓದುವಾಗ ವೇಗವಾಗಿ ಓದ್ತಾ ಹೊರಟಿರುವಾಗ ಮಧ್ಯದಲ್ಲಿ ಎಲ್ಲೋ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆದಾಗ ಮತ್ತೆ ಮರಳಿ ಆ ಒಂದು ಫುಲ್ ಪಾಯಿಂಟಿನ ಹಂತಕ್ಕೆ ಬಂದು ಮತ್ತೆ ಓದೋದನ್ನು ನಾವು ಪ್ರಾರಂಭ ಮಾಡ್ತೀವಿ. ಆ ರೀತಿಯೇ ಅವ್ರು ಹೇಳ್ತಾರೆ ಸ್ಲೋವರ್ ಪೇಸಲ್ಲಿ ಓದ್ಕೋಬೇಕು. ಓಕೆ, ನೀವು ಅನ್ಬೋದು ಸ್ಲೋವರ್ ಪೇಸಲ್ಲಿ ಓದಿದರೆ ಟೈಮಲ್ಲಿ ಉಳಿಯುತ್ತೆ ಸರ್ ಅಂತೇಳಿ. ಆ ಟೈಮ್ ಉಳಿಯೋಕ್ಕೆ ಕೂಡ ತಂತ್ರಗಳನ್ನು ಮುಂದೆ ಹೇಳ್ತೇನೆ, ಈಗ ಕೇಳಿ. ಮುಂದೆ 4ನೇ ಕಾನ್ಸೆಪ್ಟ್ ಇದೆ ನೋಡಿ, ಬೆನಿಫಿಟ್ಸ್ ಆಫ್ ರೀಡಿಂಗ್ ಕಾಂಪ್ರಹೆನ್ಷನ್. ಅಂದರೆ ರೀಡಿಂಗ್ ಕಾಂಪ್ರಹೆನ್ಷನ್ ರೀಡ್ ಮಾಡೋದ್ರಿಂದ ಭಾಳಷ್ಟು ಬೆನಿಫಿಟ್ಸ್ಗಳಿವೆ, ಲಾಭಗಳಿವೆ, ಈಗಾಗಲೇ ನೋಡಿದ್ದೇವೆ. ಡೆವಲಪ್ಮೆಂಟ್ ಆಫ್ ಹೈಯರ್ ಅಕಾಡೆಮಿಕ್ ಸೆಲ್ಫ್ ಕಾನ್ಫಿಡೆನ್ಸ್. ಇಲ್ಲಿ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಇಂಥ ಪ್ಯಾಸೇಜ್ಗಳನ್ನು ಓದಿ ಅವುಗಳನ್ನು ಉತ್ತರಿಸೋದ್ರಿಂದ. ಮುಂದೆ ಇಂಪ್ರೂವ್ ರೈಟಿಂಗ್ ಸ್ಕಿಲ್ ಕೂಡ ಇಂಪ್ರೂವ್ ಆಗುತ್ತೆ. ಇವೆಲ್ಲ ಪ್ರಶ್ನೆಗಳನ್ನು ಎಲ್ಲಿ ಕೇಳ್ಬೋದು ಅಂದರೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಇಂಗ್ಲೀಷ್ ಪೆಡಗಾಜಿಗೆ ಸಂಬಂಧಪಟ್ಟಂತೆ ಈ ರೀತಿ ಪ್ರಶ್ನೆಗಳಾಗಬಹುದು. ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ರೀಡಿಂಗ್ ಕಾಂಪ್ರಹೆನ್ಷನ್ ಅಂತ ಕೇಳಿ ಈ 4 ವಾಕ್ಯಗಳನ್ನು ಕೊಟ್ಟು ಇದರಲ್ಲಿ ಯಾವುದು ಸರಿಯಾದದ್ದು ಅಂತ ಪ್ರಶ್ನೆ ಮಾಡಬಹುದು. ನೋಡಿ, ಇಂಪ್ರೂವಿಂಗ್ ದ ಓವರಾಲ್ ರೀಡಿಂಗ್ ಎಬಿಲಿಟಿ. ಪಠ್ಯಾಂಶಗಳನ್ನು ಓದೋದ್ರಿಂದ ಓವರಾಲ್ ಅಂದರೆ ನಾವು ಓದುವ ಒಂದು ಸಾಮರ್ಥ್ಯ ವೃದ್ಧಿಯಾಗುತ್ತೆ.
ಡೆವಲಪಿಂಗ್ ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ಅನಾಲಿಟಿಕಲ್ ಸ್ಕಿಲ್. ಯಾವುದೇ ಒಂದು ಪಠ್ಯಾಂಶವನ್ನು ಓದಿ ಅರ್ಥ ಮಾಡ್ಕೊಳ್ಳೋದನ್ನು ನಾವು ರೂಢಿ ಮಾಡ್ಕೊಂಡ್ಬಿಟ್ರೆ ವಿಶ್ಲೇಷಣಾ ಕೌಶಲ್ಯ ಮತ್ತು ತಾರ್ಕಿಕ ಚಿಂತನೆಯ ಕೌಶಲ್ಯಗಳು ನಮ್ಮಲ್ಲಿ ಹೆಚ್ಚಾಗಿ ಉದ್ಭವಿಸ್ತವೆ. ಮುಂದೆ ಪ್ರಮೋಟಿಂಗ್ ಮೆಂಟಲ್ ಸ್ಟಿಮ್ಯುಲೇಷನ್ ಆ್ಯಂಡ್ ಗ್ರೌತ್. ಮಾನಸಿಕವಾಗಿ ನಮಗೆ ಒಂದು ಪ್ರೇರಣೆ, ಒಂದು ಚೈತನ್ಯ ಇಲ್ಲಿ ಸಿಗುತ್ತೆ, ಬೆಳವಣಿಗೆ ಸಿಗುತ್ತೆ. ಇಂಪ್ರೂವ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಅಂದರೆ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿತಕ್ಕಂಥ ಒಂದು ಕೌಶಲ್ಯ ನಮ್ಮಲ್ಲಿ ಬೆಳವಣಿಗೆ ಆಗುತ್ತೆ. ಇನ್ಕ್ರೀಸಿಂಗ್ ಎಂಪತಿ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಒಂದು ಅರ್ಥ ಮಾಡಿಕೊಳ್ಳುವಿಕೆ ಅಂದರೆ ಯಾವುದೇ ಒಂದು ವಿಚಾರ ನಮಗೆ ಕೊಟ್ಟಾಗ ಅದನ್ನು ಅರ್ಥ ಗ್ರಹಣವನ್ನು ಮಾಡಿಕೊಳ್ಳುವಂಥ ಸಾಮರ್ಥ್ಯ ನಮ್ಮಲ್ಲಿ ಹೆಚ್ಚಿಗೆ ಆಗುತ್ತೆ. ಇಂಪ್ರೂವಿಂಗ್ ಮೆಮೊರಿ ಹೆಚ್ಚಾಗುತ್ತೆ. ಆ್ಯಂಡ್ ರಿಕಾಲಿಂಗ್ ಹೆಚ್ಚಾಗುತ್ತೆ. ಅಂದರೆ ಮರಳಿ ನೆನಪಿಸ್ಕೊಳ್ಳೋದು. ಯಾಕೆ ಹೇಳಿ, ಒಂದು ಪಠ್ಯಾಂಶ ಕೊಟ್ಟಾಗ ಆ ಪಠ್ಯಾಂಶವನ್ನು ಓದಿದಾಗ ಅದನ್ನು ತಲೆಯಲ್ಲಿಟ್ಕೊಳ್ಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕಬೇಕಂದ್ರೆ ನಮಗೆ ಮೆಮೊರಿ ಹೆಚ್ಚಿಗೆ ಆಗಬೇಕು. ಮೆಮೊರಿ ಅಂದರೆ ನೆನಪಿಡ್ತಕ್ಕಂಥ ಸಾಮರ್ಥ್ಯ ಹೆಚ್ಚಿಗೆ ಆಗಬೇಕು. ರಿಕಾಲ್ ಮಾಡ್ಕೊಳ್ಬೇಕು. ಆ ಪಠ್ಯಾಂಶವನ್ನು ಓದಿ ಮುಗಿಸಿದ್ದೇವೆ, ಮುಂದೆ ಪ್ರಶ್ನೆಗಳು ಬರ್ತವೆ. ಆ ಪ್ರಶ್ನೆ ಓದಿದಾಗ ಆ ಪಠ್ಯಾಂಶ ಅರ್ಥ ಆಗಬೇಕಂದ್ರೆ ನಾವು ರಿಕಾಲ್ ಮಾಡ್ಕೋಬೇಕು. ಇವೆಲ್ಲ ಸ್ಕಿಲ್ಗಳು ನಮ್ಮಲ್ಲಿ ಇಂಪ್ರೂವ್ ಆಗ್ತವೆ ಗದ್ಯಾಂಶವನ್ನು ಬಿಡಿಸೋದ್ರಿಂದ. ಎನ್ಹ್ಯಾನ್ಸಿಂಗ್ ಕಾನ್ಸಂಟ್ರೇಷನ್ ಆ್ಯಂಡ್ ಫೋಕಸ್. ಅಂದರೆ ನಮ್ಮ ಅವಧಾನದ ಪ್ರಮಾಣವನ್ನು ನಾವು ಈ ಗ್ರಹಣ ಶಕ್ತಿಯಿಂದ ಹೆಚ್ಚಿಗೆ ಮಾಡ್ಕೋಬೋದು. ಮುಂದುವರೆದು ಕೆಲವು ಟಿಪ್ಸ್ ಇದ್ದಾವೆ. ಟಿಪ್ಸ್ ಫಾರ್ ಸಾಲ್ವಿಂಗ್ ಕಾಂಪ್ರಹೆನ್ಷನ್. ಯಾವುದೇ ಕಾಂಪ್ರಹೆನ್ಷನನ್ನು ಬಿಡಿಸಬೇಕಾದ್ರೆ ಟಿಪ್ಸ್ಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ರೀಡಿಂಗ್ ಅಂತ ಇದೆ. ರೀಡ್ ದ ಪ್ಯಾಸೇಜ್ ಕ್ವಿಕ್ಲಿ ಟು ಗೆಟ್ ದ ಜನರಲ್ ಐಡಿಯಾ ಆಫ್ ದಿ ಪ್ಯಾಸೇಜ್. ಆ ಪ್ಯಾಸೇಜ್ನ ಜನರಲ್ ಐಡಿಯಾ ಪಡ್ಕೊಳ್ಳೋಕ್ಕೆ ನಾವು ಕ್ವಿಕ್ಕಾಗಿ ರೀಡ್ ಮಾಡಬೇಕು. ಸೆಕೆಂಡ್ ರೀಡಿಂಗ್ ಮಾಡಬೇಕು, ಥರ್ಡ್ ರೀಡಿಂಗ್ ಮಾಡಬೇಕು ಅಂತ ಹೇಳ್ತಾರೆ. ಇದು ಪರೀಕ್ಷೆಯ ಹಂತದಲ್ಲಿ ಸಾಧ್ಯವಿಲ್ಲ. ನೀವು ಈ ಒಂದು ಪ್ರಾಕ್ಟೀಸ್ ಮಾಡ್ತಕ್ಕಂಥ ಹಂತದಲ್ಲಿ ಇದು ಸಾಧ್ಯ ಇದೆ. ಪರೀಕ್ಷೆಯಲ್ಲಿ ನೀವು ಒಂದೇ ರೀಡಿಂಗಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ಕೋಬೇಕು. ಇನ್ ದ ಆನ್ಸರ್ ಕ್ವಶನ್ಸ್ ಆರ್ ಇನ್ ದ MCQ ಫಾರ್ಮೆಟ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಚೂಸ್ ದ ಬೆಸ್ಟ್ ಅಲ್ಟರ್ನೇಟಿವ್ ರೆಫರಿಂಗ್ ಟು ದ ಪ್ಯಾಸೇಜ್. ಒಳ್ಳೆಯ ಉತ್ತಮ ಮತ್ತು ಸಮೀಪವಾಗಿರ್ತಕ್ಕಂಥ ಉತ್ತರಗಳನ್ನು ನೀವು ಆಯ್ಕೆ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು ನೀವೆಲ್ಲರೂ ಮಾಡ್ತೀರಾ ನೋಡಿ. ಅದಕ್ಕೆ ತಕ್ಕಂತೆ ಇದುವರೆಗೂ ನಾನು ಹೇಳಿರ್ತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ಯಾಸೇಜನ್ನು ನಿಮ್ಮ ಎದುರಿಗೆ ಬಿಡಿಸಿ ತೋರಿಸ್ತೇನೆ. ಅತ್ಯಂತ ಸರಳವಾಗಿರ್ತಕ್ಕಂಥ ಒಂದು ಪ್ಯಾಸೇಜ್ ಇದೆ. ಈ ಪ್ಯಾಸೇಜನ್ನು ನಾನು ಬಿಡಿಸಿ ತೋರಿಸ್ತೇನೆ. ಈ ಪ್ಯಾಸೇಜನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನೋಡಿದೆ ಏನಿದೆ ಈ ಪ್ಯಾಸೇಜ್ನಲ್ಲಿ, ನೋಡಿ ಏನಿದೆಯಪ್ಪ ಈ ಪ್ಯಾಸೇಜ್ನಲ್ಲಿ ಅಂದರೆ ಪ್ರಮುಖವಾಗಿ ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಅಂತ ಇದೆ. ಈ ಪ್ಯಾಸೇಜ್ ಸಾಮಾನ್ಯವಾಗಿ ಸರಳವಾಗಿರ್ತಕ್ಕಂಥ ಪ್ಯಾಸೇಜ್ ಇದೆ. ನಮಗೆ ಅರ್ಥವಾಗಲಿ ಅನ್ನೋ ಪ್ರಾರಂಭಿಕ ಹಂತದಿಂದ ಸರಳವಾಗಿ ಅರ್ಥವಾಗಬೇಕು ಅನ್ನೋ ಕಾರಣಕ್ಕಾಗಿಯೇ ಈ ಪ್ಯಾಸೇಜನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಏನಿದೆ ಈ ಪ್ಯಾಸೇಜ್ನಲ್ಲಿ ನೋಡಿ. ಪ್ಯಾಸೇಜ್ 1 ಚೂಸನ್ ಫ್ರಮ್ ಕ್ಲಾಸ್ 4th KTBS. KTBS ಅಂದರೆ ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ಅಂತೇಳಿ. ಇದು ಕರ್ನಾಟಕ ರಾಜ್ಯ ಸರ್ಕಾರದ ಪಠ್ಯಪುಸ್ತಕ ಪ್ರಕಟಣೆ ಮಾಡ್ತಕ್ಕಂಥ ಒಂದು ಸಂಸ್ಥೆ. ಆ ಸಂಸ್ಥೆಯ ಪ್ರಕಟಣೆಯ ಪುಸ್ತಕಗಳಾಗಿರ್ತಕ್ಕಂಥ ನಮ್ಮ ಪ್ರಾಥಮಿಕ ಶಾಲೆಯ ಪುಸ್ತಕಗಳಿಂದಲೇ 4ನೇ ತರಗತಿಯ ಪುಸ್ತಕದಿಂದ ನಾನು ಪ್ಯಾಸೇಜನ್ನು ತೆಗೆದುಕೊಂಡಿದ್ದೇನೆ. ಪ್ಯಾಸೇಜನ್ನು ನಾವು ಒಮ್ಮೆಗೆ TETಯ ಪ್ಯಾಸೇಜನ್ನು ಬಿಡಿಸೋದು ಬೇಡ. ಪ್ರಾರಂಭಿಕ ಹಂತದಲ್ಲಿ ಸ್ಲೋ ಪ್ಯಾಸೇಜ್ಗಳನ್ನು ಬಿಡಿಸ್ತಾ ಆ ಹಂತಕ್ಕೆ ಸಾಗೋಣ. ಆಗ ನಿಮಗೆ ಯಾವುದೇ ಪ್ಯಾಸೇಜ್ ಬಂದರೂ ಬಿಡಿಸಲಿಕ್ಕೆ ಸಾಧ್ಯವಾಗುತ್ತೆ. ನೋಡಿ ಏನಿದೆ ಇಲ್ಲಿ ಪ್ಯಾಸೇಜ್ ತುಂಬ ಸರಳವಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಒನ್ ಡೇ ಎ ಟ್ರೀ ಸಾ ಎ ರಿವರ್. ಒಂದು ಮರ ಒಂದು ನದಿಯನ್ನು ನೋಡಿತು ಅಂತ ಹೇಳ್ತಾರೆ. ಟ್ರೀ ಸಾ ಎ ರಿವರ್. ದ ರಿವರ್ ವಾಸ್ ಕ್ರಾಯಿಂಗ್. ಏನು ಮಾಡ್ತಾ ಇತ್ತು? ನದಿ ಅಳ್ತಾ ಇತ್ತು. ಅರ್ಥ ಆಗುತ್ತೆ, ಸಿಂಪಲ್ ಇಂಗ್ಲೀಷ್ ಇದೆ, ಅರ್ಥ ಮಾಡ್ಕೊಳ್ಳೇಬೇಕು. ಯಾಕೆಂದರೆ TETಯಲ್ಲಿ ಇಂಗ್ಲೀಷ್ನಲ್ಲಿ 20ಕ್ಕೆ 25 ತೆಗೆದುಕೊಳ್ಬೇಕು. ದ ಟ್ರೀ ಆಸ್ಕ್ಡ್ ದ ರಿವರ್ ವೈ ಇಟ್ ವಾಸ್ ಕ್ರೈಯಿಂಗ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಒನ್ ಡೇ ಒಂದು ದಿನ, ಎ ಟ್ರೀ ಸಾ ಎ ರಿವರ್ ಒಂದು ಮರ ಒಂದು ನದಿಯನ್ನು ನೋಡಿತು. ದ ರಿವರ್ ವಾಸ್ ಕ್ರೈಯಿಂಗ್ ನದಿ ಅಳುತ್ತಿತ್ತು. ದ ಟ್ರೀ ಆಸ್ಕ್ಡ್ ರಿವರ್ ವೈ ಇಟ್ ವಾಸ್ ಕ್ರೈಯಿಂಗ್ ಅದು ಏಕೆ ಅಳುತ್ತಿದೆ ಅಂತ ಕೇಳ್ತು. ಯಾವುದು?
ಟ್ರೀ, ಮರ ನದಿಗೆ ಕೇಳ್ತು. ಓಕೆ, ಇಟ್ ವೈಪ್ಡ್ ಇಟ್ಸ್ ಟಿಯರ್ಸ್ ಆ್ಯಂಡ್ ಸೇಡ್, ಅದು ತನ್ನಷ್ಟಕ್ಕೆ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಹೇಳಿತು. ಏನು ಹೇಳಿತು? ಮೈ ಡಿಯರ್ ಫ್ರೆಂಡ್, ನನ್ನ ಗೆಳೆಯನೇ, ಐ ಆಮ್ ಗೋಯಿಂಗ್ ಟು ಡೈ ವೆರಿ ಸೂನ್, ನಾನು ಬಹುಬೇಗನೆ ಸಾಯಲಿದ್ದೇನೆ ಅಥವಾ ಮರಣ ಹೊಂದಲಿದ್ದೇನೆ ಅಂತ ಹೇಳ್ತು. ಯಾವುದು? ನದಿ. ನೋಡಿ ಯಾಕೆ ಹಾಗೆ ಹೇಳಿತು ನೋಡಿ. ಲುಕ್ ಆಟ್ ಮೀ, ನನ್ನನ್ನು ನೋಡು, ನನ್ನ ಕಡೆಗೆ ನೋಡು. ಏನಾಗಿದೆ? ದೆರ್ ಈಸ್ ನೋ ವಾಟರ್ ಲೆಫ್ಟ್ ಇನ್ ಮೀ, ನನ್ನೊಳಗೆ ನೀರೇ ಉಳಿದಿಲ್ಲ. ದೆರ್ ಈಸ್ ನೋ ವಾಟರ್ ಲೆಫ್ಟ್ ಇನ್ ಮೀ, ನಾನು ನದಿ. ಪೀಪಲ್ ಡಂಪ್ ಇನ್ ವೇಸ್ಟ್, ಜನ ನನ್ನಲ್ಲಿ ವೇಸ್ಟನ್ನು ಎಸೀತಾರೆ, ಕಸವನ್ನು ಎಸೀತಾರೆ, ಘನತ್ಯಾಜ್ಯಗಳನ್ನು ಎಸೀತಾರೆ. ದ ವೇಸ್ಟ್ ಈಸ್ ಚಾಕಿಂಗ್ ಮೀ ಅಂತ ಬಂತು. ಚಾಕಿಂಗ್ ಅಂತಕ್ಕಂಥ ಶಬ್ದ ಹೊಸದು, ನಿಮಗೆ ಅರ್ಥ ಆಗಲಿಲ್ಲ ಅನ್ಕೋತೀನಿ. ಅದರ ಅರ್ಥ ಮಾಡ್ಕೊಳ್ಳೋದು ಈಗ ಸದ್ಯಕ್ಕೆ ಬೇಡ, ಆದರೆ ಹೊಸ ಶಬ್ದ ಅಲ್ವೇ, ಅದಕ್ಕಾಗಿ ನೀವು ಇದನ್ನು ಏನು ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ಅಂದರೆ ಅಂಡರ್ಲೈನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು, ಚಾಕಿಂಗ್. ಓಕೆ, ಮುಂದೆ ಮತ್ತೆ ಬನ್ನಿ. ಐ ಕಾಂಟ್ ಲಿವ್ ಎನಿ ಮೋರ್ ಇನ್ ದಿಸ್ ಕಂಡೀಷನ್, ಈ ಒಂದು ಪರಿಸ್ಥಿತಿಯಲ್ಲಿ ನನಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ. ಯಾವುದು? ನದಿ. ಮುಂದೆ, ಬಟ್ ಫ್ರೆಂಡ್, ಆದರೆ ಗೆಳೆಯ, ಯು ಲುಕ್ ಸ್ಯಾಡ್, ವಾಟ್ ಈಸ್ ದ ಮ್ಯಾಟರ್, ನೀನು ಕೂಡ ದುಃಖಿತನ ಹಾಗೆ ಕಾಣ್ತಾ ಇದ್ದೀಯಾ, ಏನು ಸಂಗತಿ, ಏನು ವಿಚಾರ ನಿನ್ನದು ಅಂತ ಕೇಳ್ತು. ದ ಟ್ರೀ ಸೇಡ್, ಆಗ ಆ ಮರ ಹೇಳ್ತು, ಡಿಯರ್ ರಿವರ್, ಐ ಆಮ್ ನಾಟ್ ಫಾರ್ಚುನೇಟ್ ಐದರ್, ನಾನೂ ಕೂಡ ಭಾಗ್ಯವಂತನಲ್ಲ, ನಾನೂ ಕೂಡ ನಿನ್ನಂತೆಯೇ ದೌರ್ಭಾಗ್ಯಶಾಲಿ ಅನ್ನೋದನ್ನು ಮರ ಹೇಳ್ತಾ ಇದೆ. ಮರ ತನ್ನ ಅಳಲನ್ನು ಹೇಳ್ತಾ ಇದೆ. ಇದುವರೆಗೂ ನದಿ ತನ್ನ ಅಳಲನ್ನು ಮರಕ್ಕೆ ಹೇಳಿತು, ಈಗ ಮರ ತನ್ನ ಅಳಲನ್ನು ಹೇಳ್ತಾ ಇದೆ. ಏನದು? ಐ ಆಮ್ ಆಲ್ಸೋ ಇನ್ ದ ಸೇಮ್ ಸ್ಟೇಟ್ ಆ್ಯಸ್ ಯು ಆರ್, ಯಾವ ರೀತಿ ನಿನ್ನ ಪರಿಸ್ಥಿತಿ ಇದೆಯೋ ನನ್ನದು ಏನು ಬೇರೆ ಇಲ್ಲ, ನಾನು ಕೂಡ ನಿನ್ನ ಪರಿಸ್ಥಿತಿ ಹಾಗೇ ಇದೆ, ನಂದು ಕೂಡ ನಿಂದೇ ಪರಿಸ್ಥಿತಿ ಅಂತ ಹೇಳ್ತು. ಪೀಪಲ್ ಕಟ್ ಮಿ ಡೌನ್ ವಿತೌಟ್ ಎನಿ ಮರ್ಸಿ, ಪೀಪಲ್ ಕಟ್ ಮಿ ಡೌನ್ ವಿತೌಟ್ ಎನಿ ಮರ್ಸಿ, ಜನ ನನ್ನನ್ನು ಕೂಡ ಕಡಿಯುತ್ತಾರೆ, ಯಾವುದೇ ಕರುಣೆ ಇಲ್ಲದೆ, ಜನರಿಗೆ ಕರುಣೆನೇ ಇಲ್ಲ, ನನ್ನನ್ನು ಕೂಡ ಕಡಿದು ಬಿಡ್ತಾರೆ. ಮುಂದೆ, ಬಿಸೈಡ್ಸ್ ದೆರ್ ಈಸ್ ನೋ ವಾಟರ್ ಫಾರ್ ಮೀ ಟೂ, ಅದಲ್ಲದೆ ನನಗೂ ಕೂಡ ನೀರಿಲ್ಲ, ನಾನು ಬೆಳೆಯಲಿಕ್ಕೆ ನನ್ನ ಪೋಷಣೆಗೂ ಕೂಡ ನೀರಿಲ್ಲ. ದ ಟ್ರೀ ಆ್ಯಂಡ್ ದ ರಿವರ್ ಡಿಸ್ಕಸ್ ದ ಮ್ಯಾಟರ್, ಇದೇ ಒಂದು ಸಂಗತಿಯನ್ನು, ಇದೇ ಒಂದು ವಿಚಾರವನ್ನು ನದಿ ಮತ್ತು ಮರ ಚರ್ಚೆ ಮಾಡಿದವು, ಮ್ಯಾಟ್ರನ್ನು. ದೇ ಡಿಸೈಡೆಡ್ ಟು ಫೈಂಡ್ ಎ ಸೊಲ್ಯೂಷನ್ ಟು ದ ಪ್ರಾಬ್ಲಮ್, ಅವರು ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡು ಹಿಡಿಬೇಕು ಅಂತ ವಿಚಾರ ಮಾಡಿದರು. ಇಲ್ಲಿ ನೋಡಿ, ನಾನು ಹಿಂದೆ ಬಿಟ್ಟೆ, ಏನಂದರೆ ಡಬಲ್ ಇನ್ವರ್ಟೆಡ್ ಕಾಮ ಇದೆ, ಇಲ್ಲಿಯಿಂದ ಇಲ್ಲಿಯವರೆಗೂ ಈ ಸೆಂಟೆನ್ಸ್ ಅತ್ಯಂತ ಇಂಪಾರ್ಟೆಂಟ್. ಡಬಲ್ ಇನ್ವರ್ಟೆಡ್ ಕಾಮ ನೆನ್ಪಿಡಬೇಕು, ಹೇಳಿದ್ದೀನಿ. ಮುಂದುವರಿಯೋಣ ಬನ್ನಿ. ದೇ ಡಿಸೈಡೆಡ್ ಟು ಫೈಂಡ್ ಎ ಸೊಲ್ಯೂಷನ್ ಟು ದ ಪ್ರಾಬ್ಲಮ್. ದೇ ಥಾಟ್ ಆಫ್ ರೈಟಿಂಗ್ ಎ ಲೆಟರ್ ಟು ದ ಗೌರ್ಮೆಂಟ್, ಸರ್ಕಾರಕ್ಕೆ ಒಂದು ಪತ್ರ ಬರೆಯೋದ್ರ ಬಗ್ಗೆ ವಿಚಾರವನ್ನು ಮಾಡಿದ್ದು ಮರ ಮತ್ತು ನದಿ ಸೇರಿ. ಅದಾದ ನಂತರ ದೇ ರೋಟ್ ಎ ಲೆಟರ್ ಟು ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಅಂದರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮರ ಮತ್ತು ನದಿ ಸೇರಿ ಒಂದು ಪತ್ರವನ್ನು ಬರೆದವು ಅನ್ನೋದು ಈ ಒಂದು ಪ್ಯಾಸೇಜ್. ಈ ಒಂದು ಪ್ಯಾಸೇಜ್ ಓದಿದ ತಕ್ಷಣ ನಿಮಗೆ ಅರ್ಥವಾಗಿರುತ್ತೆ ಯಾವುದರ ಬಗ್ಗೆ ಈ ಪ್ಯಾಸೇಜ್ ಇದೆ, ಯಾವ ಒಂದು ಅಂಶವನ್ನು ಇದು ಒಳಗೊಂಡಿದೆ. ಎರಡು ಕನ್ವರ್ಸೇಷನ್ ಇದೆ, ಎರಡು ವಸ್ತುಗಳ ಮಧ್ಯದ ಸಂಭಾಷಣೆ ಇಲ್ಲಿ ಇದೆ. ಆ ಸಂಭಾಷಣೆ ಅರ್ಥ ಆಯಿತು. ಆ ಸಂಭಾಷಣೆಯ ಕೊನೆಯ ಅಂತಿಮ ಉದ್ದೇಶ ಏನೆಂದರೆ, ಒಂದು ಪತ್ರವನ್ನು ಸರ್ಕಾರಕ್ಕೆ ಬರೆದು ಜನರು ಮಾಡ್ತಕ್ಕಂಥ ತಮಗೆ ಹಾನಿಯನ್ನು ನಿಲ್ಲಿಸಬೇಕು ಅನ್ನೋದು ಅವೆರಡು ಮರ ಮತ್ತು ನದಿಯ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡೋಣ. ನೋಡಿ, ಪ್ರಶ್ನೆಗಳನ್ನು ಕೇಳಿದ್ದಾರೆ. ಕ್ವಶನ್ ಇದೆ ಇಲ್ಲಿ. ಏನಿದೆ ಅಂದರೆ, ಒಂದನೇ ಪ್ರಶ್ನೆ,
ಚೂಸ್ ದ ಸುಟೇಬಲ್ ವರ್ಡ್ ಇನ್ ದ ಪ್ಯಾಸೇಜ್ ವಿಚ್ ಮೀನ್ ಅಬ್ಸ್ಟ್ರಕ್ಟೆಡ್ ಥ್ರಾಟ್ ಅಂತ ಪ್ರಶ್ನೆ ಇದೆ. ಅಬ್ಸ್ಟ್ರಕ್ಟೆಡ್ ಥ್ರಾಟ್ ಅಂದರೆ ಏನು? ಗಂಟಲು ಅಂತ ಅರ್ಥ ಆಗುತ್ತೆ, ಸಾಮಾನ್ಯವಾಗಿ ಅರ್ಥವಾಗ್ತಕ್ಕಂಥ ಒಂದು ಪದ. ಅಬ್ಸ್ಟ್ರಕ್ಟ್ ಅಂದರೆ ಸಮಸ್ಯೆ, ಅದಕ್ಕೊಂದು ಪ್ರಾಬ್ಲಮ್ ಆಗಿದೆ, ತನ್ನ ಉಸಿರಾಟಕ್ಕೆ, ತನ್ನ ಇದಕ್ಕೆ ಅಂತ ಅರ್ಥ ಆಗುತ್ತೆ. ನೋಡಿ, ಚೂಸ್ ದ ಸುಟೇಬಲ್ ವರ್ಡ್ ಫಾರ್ ದ ಪ್ಯಾಸೇಜ್. ಈ ಒಂದು ಪ್ಯಾಸೇಜ್ನಲ್ಲಿರ್ತಕ್ಕಂಥ ಆ ಒಂದು ವಿಚಾರ ಹೇಳ್ತಕ್ಕಂಥ, ಅಂದರೆ ಅಬ್ಸ್ಟ್ರಕ್ಟೆಡ್ ಥಾಟನ್ನು ರೆಫ್ಲೆಕ್ಟ್ ಮಾಡ್ತಕ್ಕಂಥ ಒಂದು ಶಬ್ದ ಯಾವುದು ಅನ್ನೋದನ್ನು ನಾವು ಹುಡುಕಬೇಕು. ಆಪ್ಷನ್ ಕೊಟ್ಟಿದ್ದಾರೆ: ರೈಟಿಂಗ್, ಚಾಕಿಂಗ್, ಕ್ರೈಯಿಂಗ್, ಗೋಯಿಂಗ್ ಅಂತೇಳಿ. ಇಲ್ಲಿ ನಾನು ಈಗಾಗಲೇ ಈ ಪ್ಯಾಸೇಜ್ನಲ್ಲಿ ಹೇಳಿದೆ ನಿಮಗೆ, ಚಾಕಿಂಗ್ ಅನ್ನೋ ಶಬ್ದ ಹೊಸದು ನಮಗೆ, ಅದನ್ನು ಮಾರ್ಕ್ ಮಾಡ್ಕೊಳ್ಳಿ ಅಂತೇಳಿ. ಉಳಿಕಿದೆಲ್ಲ ಶಬ್ದಗಳು ನಮಗೆ ಅರ್ಥ ಆಗಿದೆ, ಆದರೆ ಚಾಕಿಂಗ್ನ ಅರ್ಥ ಗೊತ್ತಾಗಿಲ್ಲ. ಇಲ್ಲಿ ನೋಡಿ ಏನಾಗಿದೆ ಅಂದರೆ, ಅಬ್ಸ್ಟ್ರಕ್ಟೆಡ್ ಥಾಟ್ ಅಂತಕ್ಕಂಥ ಪದಕ್ಕೆ ಗೋಯಿಂಗ್ ಉತ್ತರ ಆಗಲ್ಲ, ಕ್ರೈಯಿಂಗ್ ಉತ್ತರ ಆಗಲ್ಲ, ರೈಟಿಂಗ್ ಉತ್ತರ ಆಗಲ್ಲ, ಚಾಕಿಂಗ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಈ ರೀತಿ ಟಿಕ್ ಮಾಡಬೇಕು. ಕೆಲವೊಂದು ಅವುಗಳ ಅರ್ಥ ಗೊತ್ತಿಲ್ಲ ಅಂದರೂ ಉತ್ತರದ ಸಮೀಪಕ್ಕೆ ನಮ್ಮನ್ನು ಒಯ್ಯಲಿಕ್ಕೆ ಅವು ಸಹಾಯ ಮಾಡ್ತವೆ. ಇದೊಂದು ವಿಧಾನ ಪ್ಯಾಸೇಜ್ ಬಿಡಿಸ್ಲಿಕ್ಕೆ. ಮುಂದೆ ಎರಡನೇ ಪ್ರಶ್ನೆ ನೋಡಿ. ಬಿಸೈಡ್ಸ್ ದೆರ್ ಈಸ್ ನೋ ವಾಟರ್ ಫಾರ್ ಮೀ ಟೂ. ಬಿಸೈಡ್ಸ್ ದೆರ್ ಈಸ್ ನೋ ವಾಟರ್ ಫಾರ್ ಮೀ ಟೂ. ನನಗೂ ಕೂಡ ನೀರಿಲ್ಲ ಅಂತ ಯಾರು ಹೇಳಿದರು? ಮರ ಹೇಳ್ತು. ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಪಾರ್ಟ್ಸ್ ಆಫ್ ಸ್ಪೀಚ್ ಇದ್ದಾವೆ, ಪ್ರಮುಖವಾಗಿ 8 ಪಾರ್ಟ್ಸ್ ಆಫ್ ಸ್ಪೀಚ್ ಇದ್ದಾವೆ. ಆ 8 ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಬಿಸೈಡ್ಸ್ ಅಂತಕ್ಕಂಥ ಪದ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದು ನೌನ್, ಪ್ರನೌನ್ ಅಲ್ಲ, ವರ್ಬ್ ಅಲ್ಲ, ಕಂಜಕ್ಷನ್ ಅಲ್ಲ. ವರ್ಬ್ ಅಂದರೆ ಗೊತ್ತಿದೆ ನಮಗೆ, ಅದು ಕ್ರಿಯಾಪದ. ಆ ವಾಕ್ಯದಲ್ಲಿ ಕ್ರಿಯೆಯನ್ನು ಸೂಚಿಸ್ತಕ್ಕಂಥ ಪದವನ್ನು ಕ್ರಿಯಾಪದ ಅಂತ ಕರಿತೀವಿ. ಐ ಆಮ್ ಗೋಯಿಂಗ್ ಟು ಸ್ಕೂಲ್, ಗೋಯಿಂಗ್ ಅನ್ನೋದು ಕ್ರಿಯಾಪದ. ಕಂಜಂಕ್ಷನ್ ಅಂದರೆ ಜೋಡಿಸುವಂಥ ಪದ, 2 ವಾಕ್ಯಗಳನ್ನು ಬಟ್ ಅಂತಕ್ಕಂಥ, ಬಿಕಾಸ್ ಅಂತಕ್ಕಂಥ ಪದ ಕಂಜಂಕ್ಷನ್ ಆಗ್ತವೆ. ಪ್ರನೌನ್ ಅಂದರೆ ಅದೇ ವ್ಯಕ್ತಿಯನ್ನು, ನೌನನ್ನು ರೆಪ್ಲಿಕೇಟ್ ಮಾಡ್ತಕ್ಕಂಥ ಪದ, ಅದನ್ನು ಪ್ರನೌನ್ ಅಂತ ಕರಿತೀವಿ, ಸರ್ವನಾಮ ಅಂತ ಕರಿತೀವಿ. ಅದು ಕೂಡ ಇದಲ್ಲ. ಬಿಸೈಡ್ಸ್ ಅಂತಕ್ಕಂಥ ಪದ ಇಲ್ಲಿ ಪ್ರಿಪೋಸಿಷನ್ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಪ್ರಿಪೋಸಿಷನ್ ಅಂದರೆ ಏನು ಅನ್ನೋದನ್ನು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ವಾಟ್ ಈಸ್ ಪ್ರಿಪೋಸಿಷನ್? ಯಾವುದೇ ಒಂದು ಕಾನ್ಸೆಪ್ಟನ್ನು ನಾನು ಪ್ರತಿಯೊಂದು ತರಗತಿಯಲ್ಲಿ ಈ ರೀತಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವಾಗ, ಈ ರೀತಿ ಬೋಧನೆಯನ್ನು ಮಾಡುವಾಗ, ಯಾವುದೇ ಒಂದು ಕಾನ್ಸೆಪ್ಟಲ್ಲಿ ಬಂದರೆ ಅದಕ್ಕೆ ಉತ್ತರವನ್ನು ಅಲ್ಲಿಯೇ ಮಾಡ್ತೇನೆ, ಮತ್ತು ಅದೇ ಸಂದರ್ಭದಲ್ಲಿ ಆ ಕಾನ್ಸೆಪ್ಟನ್ನು ನಾವು ತಲೆಯಲ್ಲಿ ಕ್ಲಿಯರ್ ಮಾಡ್ಕೊಂಡ್ಬಿಡೋಣ, ಅಂದರೆ ನಾವು ಪ್ಯಾಸೇಜ್ ಬಿಡಿಸಲಿಕ್ಕೆ ಸಾಧ್ಯ. ನೋಡಿ, ಪ್ರಿಪೋಸಿಷನ್. ಎ ಪ್ರಿಪೋಸಿಷನ್ ಈಸ್ ಎ ವರ್ಡ್ ಇನ್ ದ ಗ್ರೂಪ್ ಆಫ್ ವರ್ಡ್ಸ್ ಯೂಸ್ಡ್ ಟು ಲಿಂಕ್ ದ ನೌನ್, ಪ್ರನೌನ್, ಫ್ರೇಸ್ ಟು ಸಮ್ ಅದರ್ ಪಾರ್ಟ್ ಆಫ್ ದಿ ಸೆಂಟೆನ್ಸ್. ಅಂದರೆ ಏನು ಹೇಳ್ತಿದ್ದಾರೆ? ಪ್ರಿಪೋಸಿಷನ್ ಅಂತಕ್ಕಂಥದ್ದು ಒಂದು ಪದ. ಯಾವ ಪದ ಆ ಪದದೊಂದಿಗೆ ಆ ವಾಕ್ಯದ ಇತರ ಪದಗಳೊಂದಿಗೆ ಜೋಡಿಸುತ್ತದೆಯೋ ಅದನ್ನು ನಾವು ಪ್ರಿಪೋಸಿಷನ್ ಅಂತ ಕರಿತೀವಿ. ಅದಕ್ಕಿಂತ ಹೆಚ್ಚಿಗೆ ನಾವು ಸರಳವಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಕನ್ನಡದಲ್ಲಿ ಸಂಬಂಧ ಸೂಚಕಾವ್ಯಯ ಅಂತ ಕರಿತೀವಿ. ಅದನ್ನು ಸಂಬಂಧ ಸೂಚಕಾವ್ಯಯ, ಸಂಬಂಧವನ್ನು ಸೂಚಿಸ್ತಕ್ಕಂಥದ್ದು. ಯಾವುದಕ್ಕೆ ಸಂಬಂಧವನ್ನು ಸೂಚಿಸೋದು? ನೋಡಿ, ಯಾವುದಕ್ಕೆ ಅಂದರೆ ಈ ಒಂದು ವಾಕ್ಯದಲ್ಲಿ ಬಿಸೈಡ್ಸ್ ಅಂತಕ್ಕಂಥ ಪದ, ದೆರ್ ಈಸ್ ನೋ ವಾಟರ್ ಅಂತಕ್ಕಂಥ ಒಂದು ವಾಕ್ಯ ಇದೆ. ಈ ಒಂದು ದೆರ್ ಈಸ್ ನೋ ವಾಟರ್ ಫಾರ್ ಮೀ ಟೂ ಅಂತಕ್ಕಂಥದಕ್ಕೆ ಇದು ಸಂಬಂಧವನ್ನು ಸೂಚಿಸ್ತದೆ. ಬಿಸೈಡ್ಸ್ ಅಂತ, ನನಗೂ ಕೂಡ ನೀರಿಲ್ಲ, ಈ ರೀತಿ. ಮುಂದೆ ನೋಡಿ, ಈ ಪ್ರಿಪೋಸಿಷನಲ್ಲಿ ಇನ್ನೂ ಹಲವಾರು ಪ್ರಕಾರಗಳಿವೆ. ಆನ್ ಅನ್ನೋದು ಕೂಡ ಪ್ರಿಪೋಸಿಷನ್, ಇನ್ ಅನ್ನೋದು ಕೂಡ ಪ್ರಿಪೋಸಿಷನ್, ನೆಕ್ಸ್ಟು ಅಂತಕ್ಕಂಥದ್ದು ಪ್ರಿಪೋಸಿಷನ್. ಆನ್ ಅನ್ನುವ ಪ್ರಿಪೋಸಿಷನ್ ಹೇಗೆ ಅಂದರೆ ದ ಕ್ಯಾಟ್ ಈಸ್ ಆನ್ ದ ಬಾಕ್ಸ್. ಆನ್ ಅದರ ಮೇಲೆ ಇದೆ. ಮುಂದೆ ದ ಕ್ಯಾಟ್ ಈಸ್ ಅಂಡರ್ ದ ಬಾಕ್ಸ್, ಇದು ಒಳಗಿದೆ. ಮುಂದೆ ದ ಕ್ಯಾಟ್ ಈಸ್ ನೆಕ್ಸ್ಟ್ ಟು ದ ಬಾಕ್ಸ್, ಅಂದರೆ ಬಾಕ್ಸಿನ ಪಕ್ಕದಲ್ಲಿದೆ. ನೆಕ್ಸ್ಟ್ ಅನ್ನೋದು ಪ್ರಿಪೋಸಿಷನ್. ಮುಂದೆ ಅಂಡರ್, ದ ಕ್ಯಾಟ್ ಈಸ್ ಅಂಡರ್ ದ ಬಾಕ್ಸ್, ಇದು ಕೂಡ ಒಳಗೆ ಅಂತ ಅರ್ಥ. ಓವರ್, ದ ಕ್ಯಾಟ್ ಈಸ್ ಜಂಪ್ಡ್ ಓವರ್ ದ ಬಾಕ್ಸ್, ಜಂಪ್ ಮಾಡ್ತಾ ಇದೆ. ನೆಕ್ಸ್ಟ್ ಟು, ದ ಕ್ಯಾಟ್ ಬಿಹೈಂಡ್ ಟು, ಈ ರೀತಿ ಹಲವಾರು ಪ್ರಿಪೋಸಿಷನ್ಗಳಿದ್ದಾವೆ. ಪ್ರಿಪೋಸಿಷನ್ಗೆ ಸಂಬಂಧಪಟ್ಟಂಥ ತರಗತಿಗಳನ್ನು ನಾವು ಆಂಗ್ಲ ಭಾಷೆಯ ಗ್ರಾಮರ್ ಹೇಳುವಾಗ ಕ್ಲಿಯರಾಗಿ ಹೇಳೋಣ. ಇಲ್ಲಿ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇಷ್ಟು ಸಾಕು. ಮುಂದುವರೆದು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ 3. ಚೂಸ್ ದ ಸುಟೇಬಲ್ ಆ್ಯಂಟೋನೇಮ್ ಫಾರ್ ವರ್ಡ್ ಕ್ರುವ್ಯಾಲಿಟಿ. ಕ್ರುವ್ಯಾಲಿಟಿ ಅಂತಕ್ಕಂಥ ಪದ ಅಂದರೆ ಕ್ರೂರತೆ ಅಂತಕ್ಕಂಥ ಪದ. ಈ ಪದಕ್ಕೆ ಸುಟೇಬಲ್ ಆ್ಯಂಟೋನೇಮ್ ಅಂದರೆ ಯಾವುದು? ಅಂದರೆ ಇದಕ್ಕೆ ಸರಿಯಾಗಿ
ಅಪೋಸಿಟ್ ಆಗ್ತಕ್ಕಂಥ ವಿರುದ್ಧ ಪದ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಕ್ರುವ್ಯಾಲಿಟಿ ಅಂತಕ್ಕಂಥ ಪದಕ್ಕೆ. ಕ್ರುವ್ಯಾಲಿಟಿ ಅಂದರೆ ಕ್ರೂರತನ ಅನ್ನೋದು ನಮಗೆ ಗೊತ್ತಿರಲಿ, ಕ್ರೂರತ್ವ. ಓಕೆ. ಮೆರ್ಸಿ, ಡಿಯರ್, ಫ್ರೆಂಡ್ಲಿ ಮತ್ತು ಫಾರ್ಚುನೇಟ್ ಅಂತ ಕೊಟ್ಟಿದ್ದಾರೆ. ಮೆರ್ಸಿ ಅಂತಕ್ಕಂಥ ಪದ ನಮಗೆ ಈಗಾಗಲೇ ಇಲ್ಲಿ ಬಂದುಬಿಟ್ಟಿದೆ ನೋಡಿ. ಮೆರ್ಸಿ ನಾವಿಲ್ಲಿ ಮಾಡಿದ್ವಲ್ಲ, ಹುಡುಕಾಡಿದ್ವಿ. ಜನರಿಗೆ ಯಾವುದೇ ರೀತಿಯ ಮೆರ್ಸಿ ಇಲ್ಲ ಅಂತಕ್ಕಂಥದ್ದು. ಅದಕ್ಕೆ ಆ ಮೆರ್ಸಿಗೆ ಅಪೋಸಿಟ್ ಕ್ರುವ್ಯಾಲಿಟಿ, ಕ್ರೂರತ್ವ, ಮತ್ತು ಇದು ಕರುಣೆ ಅಂತಕ್ಕಂಥದ್ದು. ಮುಂದೆ 4ನೇ ಪ್ರಶ್ನೆ ಇದೆ ನೋಡಿ. ಏನಿದೆ 4ನೇ ಪ್ರಶ್ನೆ? ದ ರಿವರ್ ಸೇಡ್, ಮೈ ಡಿಯರ್ ಫ್ರೆಂಡ್, ಐ ಆಮ್ ಗೋಯಿಂಗ್ ಟು ಡೈ ವೆರಿ ಸೂನ್. ಆ ಒಂದು ನದಿ ಹೇಳಿತು, ನಾನು ಬಹಳ ಬೇಗನೆ ಸಾಯಲಿದ್ದೇನೆ. ದ ಅಪ್ರಾಪ್ರಿಯೇಟ್ ರಿಪೋರ್ಟೆಡ್ ಸ್ಪೀಚ್ ಆಫ್ ದ ಗಿವನ್ ಟೆಕ್ಸ್ಟ್. ರಿಪೋರ್ಟೆಡ್ ಸ್ಪೀಚ್ ಅಂದರೆ ಇದು ಒಬ್ಬರು ಹೇಳಿದ್ದಾರೆ, ಅದನ್ನೇ ಇನ್ನೊಬ್ಬರಿಗೆ ಹೇಳಬೇಕು. ರಿಪೋರ್ಟೆಡ್ ಸ್ಪೀಚ್ ಅಂತ ಆಂಗ್ಲ ಭಾಷೆಯಲ್ಲಿ ನಮಗೆ ಬರ್ತವೆ. ಅವುಗಳನ್ನು ನಾವು ಕ್ಲಿಯರಾಗಿ ಆಂಗ್ಲ ಭಾಷೆಯ ವ್ಯಾಕರಣ ವಿಭಾಗ ಕಲಿಯೋಣ. ಇಲ್ಲಿ ಅವಶ್ಯ ಎಷ್ಟಿದೆಯೋ ಅಷ್ಟು ಮಾತ್ರನ ಅರ್ಥ ಮಾಡ್ಕೊಳ್ಳೋಣ. ದ ರಿವರ್ ಸೇಡ್, ಮೈ ಡಿಯರ್ ಫ್ರೆಂಡ್, ಐ ಆಮ್ ಗೋಯಿಂಗ್ ಟು ಡೈ ವೆರಿ ಸೂನ್. ಅಂದರೆ ನದಿ ಹೇಳಿತು, ನನ್ನ ಗೆಳೆಯನೇ, ನಾನು ಬೇಗನೆ ಸಾಯಲಿದ್ದೇನೆ ಅನ್ನೋದನ್ನು. ರಿಪೋರ್ಟೆಡ್ ಸ್ಪೀಚ್ ಅಂದರೆ ಏನನ್ನು ಅರ್ಥ ಮಾಡ್ಕೋಬೇಕು? ಒಬ್ಬ ವ್ಯಕ್ತಿ ಇಲ್ಲಿದ್ದಾನೆ, ಇನ್ನೊಬ್ಬ ವ್ಯಕ್ತಿ ಇಲ್ಲಿದ್ದಾನೆ ನೋಡಿ, ಇಬ್ಬರು ವ್ಯಕ್ತಿಗಳಿದ್ದಾರೆ. ಈ ವ್ಯಕ್ತಿಗೆ ಒಂದು ವಾಕ್ಯವನ್ನು ಹೇಳಿದ್ದಾನೆ. ಇಲ್ಲಿ 3ನೇ ವ್ಯಕ್ತಿ ಈ ವ್ಯಕ್ತಿಗೆ ಹೇಳಿದ ವಾಕ್ಯವನ್ನು ಕೇಳಿದ್ದಾನೆ. ಈ ವ್ಯಕ್ತಿ ಇದನ್ನು ಹೇಳಬೇಕು. ಈ ವ್ಯಕ್ತಿ ಇವನಿಗೆ ಏನು ಹೇಳಿದ ಅನ್ನೋದನ್ನು ಹೇಳ್ತಾನಲ್ಲ, ಅದು ರಿಪೋರ್ಟೆಡ್ ಸ್ಪೀಚ್ ಆಗಿರುತ್ತೆ. ಇದಕ್ಕೆ ನೋಡಿ ಆಪ್ಷನ್ಗಳು ಕೊಟ್ಟಿದ್ದಾರೆ. ದ ರಿವರ್ ಸೇಡ್ ದ್ಯಾಟ್ ಐ ಆಮ್ ಗೋಯಿಂಗ್ ಟು ಡೈ ವೆರಿ ಸೂನ್. ದ ರಿವರ್ ಸೇಡ್ ಇಟ್ ಈಸ್ ಗೋಯಿಂಗ್ ಟು ಡೈ ವೆರಿ ಸೂನ್. ದ ರಿವರ್ ಸೇಡ್ ಇಟ್ಸ್ ಡಿಯರ್ಸ್ ಫ್ರೆಂಡ್ ಐ ಆಮ್ ಗೋಯಿಂಗ್ ಟು ಡೈ ವೆರಿ ಸೂನ್. ಇನ್ನೊಂದು, ದ ರಿವರ್ ಸೇಡ್ ಟು ಇಟ್ಸ್ ಡಿಯರ್ ಫ್ರೆಂಡ್ ದ್ಯಾಟ್ ಇಟ್ ವಾಸ್ ಗೋಯಿಂಗ್ ಟು ಡೈ ವೆರಿ ಸೂನ್. ಅಂದರೆ ನದಿ ಹೇಳಿತು ಆತನ ಗೆಳೆಯನಿಗೆ ಏನೆಂದರೆ ಅದು ಬಹುಬೇಗನೆ ಸಾಯಲಿದೆ, ಮರಣ ಹೊಂದಲಿದೆ ಅಂಥೇಳಿ. ಅದೇ ರೀತಿ ಪ್ರಶ್ನೆ 5 ತುಂಬ ಸರಳವಾದಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ. ಏನಿದೆ ಈ ಪ್ರಶ್ನೆಯಲ್ಲಿ ಅಂದರೆ ಪ್ರಶ್ನೆ 5ರಲ್ಲಿ ನೋಡಿ. ದ ಟ್ರೀ ವಾಸ್ ಕ್ರೈಯಿಂಗ್ ಬಿಕಾಸ್. ನದಿ ಅಳುತ್ತಿತ್ತು, ಕಾರಣ ಏನು? ಯಾವ ಕಾರಣಕ್ಕೆ ನದಿ ಅಳುತ್ತಿತ್ತು ಅಂತ ಪ್ರಶ್ನೆ ಇದೆ ನೋಡಿ. ಇಟ್ ವಾಸ್ ಹ್ಯಾಪಿ, ಅದು ಖುಷಿಯಾಗಿ ಅಳುತ್ತಿತ್ತೆ. ಇಟ್ ವಾಸ್ ಫಾರ್ಚುನೇಟ್, ಅದು ಭಾಗ್ಯವನ್ನು ಹೊಂದಿತ್ತೆ. ಇಟ್ ವಾಸ್ ವಿತ್ ದ ಟ್ರೀ, ಅದು ಮರದೊಂದಿಗೆ ಇತ್ತು ಅನ್ನೋ ಕಾರಣಕ್ಕೆ ಅಳುತ್ತಿತ್ತೆ. ಇಟ್ ವಾಸ್ ಗೋಯಿಂಗ್ ಟು ಡೈ ವೆರಿ ಸೂನ್. ಈ ವಾಕ್ಯ ಭಾಳಷ್ಟು ಸಾರಿ ಈ ಒಂದು ಪ್ಯಾಸೇಜ್ನಲ್ಲಿ ಬಂದಿದೆ. ಇಟ್ ಈಸ್ ಗೋಯಿಂಗ್ ಟು ಡೈ ವೆರಿ ಸೂನ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ. ಮುಂದೆ ನೋಡಿ ಕ್ವಶನ್ ನಂಬರ್ 6. The tree and the river discussed the matter. ನದಿ ಮತ್ತು ಮರ ಮ್ಯಾಟರನ್ನು ಡಿಸ್ಕಸ್ ಮಾಡಿದವು. ಚೂಸ್ ದ ಸುಟೇಬಲ್ ಸೆಂಟೆನ್ಸಸ್ ಟು ಸೇ ವಾಟ್ ದ ಮ್ಯಾಟರ್ ವಾಸ್. ಆ ಮ್ಯಾಟರ್ ಏನಿತ್ತು ಅನ್ನೋದಕ್ಕೆ ಒಂದು ಸುಟೇಬಲ್ ಸೆಂಟೆನ್ಸನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸುಟೇಬಲ್ ಸೆಂಟೆನ್ಸನ್ನು ಕೊಡಬೇಕು ನೋಡಿ. ಯಾವ ಒಂದು ವಿಚಾರವನ್ನು ಚರ್ಚೆ ಮಾಡಿದವು ಅನ್ನೋದರ ಸುಟೇಬಲ್ ಸೆಂಟೆನ್ಸನ್ನು ಕೊಡಿ ಅಂತ ಕೇಳ್ತಿದ್ದಾರೆ. ಆಪ್ಷನ್ 1 ಇದೆ, ದ ಟ್ರೀ ಆ್ಯಂಡ್ ದ ರಿವರ್ ವೇರ್ ಫ್ರೆಂಡ್ಸ್. ಮರ ಮತ್ತು ನದಿ ಗೆಳೆಯರಾಗಿದ್ದರು. ಇದು ಸುಟೇಬಲ್ ಸೆಂಟೆನ್ಸಾ? ಅಲ್ಲ. ಟೋಟಲ್ ಮ್ಯಾಟರ್ ಕೇಳ್ತಾ ಇದ್ದಾರೆ. ಪೀಪಲ್ ಕಟ್ ಟ್ರೀಸ್ ಆ್ಯಂಡ್ ಥ್ರೋ ವೇಸ್ಟ್ ಇನ್ ಟು ದ ರಿವರ್ಸ್. ಅಂದರೆ ಇಬ್ಬರಿಗೆ ಸಂಬಂಧಪಟ್ಟಿದ್ದು. ಮರ ಏಕೆ ಹೇಳ್ತಿದೆ? ಮರಕ್ಕೇನೋ ನೋವಿದೆ ಅಂದರೆ ನನ್ನನ್ನು ಕಟ್ ಮಾಡ್ತಾರೆ ಅಂತಕ್ಕಂಥ ನೋವು ಮರಕ್ಕಿದೆ. ಥ್ರೋ ವೇಸ್ಟ್ ಇನ್ ಟು ಎ ರಿವರ್ ಅಂದರೆ ನದಿಯಲ್ಲಿ ತ್ಯಾಜ್ಯವನ್ನು ಎಸಿತಾರೆ ಅಂತಕ್ಕಂಥ ನೋವು ಅದಕ್ಕಿದೆ. ಅದಕ್ಕೆ ಇದು ಸರಿಯಾದ ಉತ್ತರ. ಆದರೆ ಉಳಿಕಿದ ಆಪ್ಷನ್ಗಳನ್ನು ನೋಡೋಣ. ನೋ ಬಡಿ ಟು ವೈಪ್ ದ ಟಿಯರ್ಸ್ ಆಫ್ ರಿವರ್ ಆ್ಯಂಡ್ ದ ಟ್ರೀ. ಆ ನದಿ ಮತ್ತು ಮರದ ಅಳಲನ್ನು ಕೇಳುವವರು ಅಥವಾ ಅವರ ಕಣ್ಣೀರನ್ನು ಒರೆಸುವವರು ಯಾರೂ ಇಲ್ಲ ಅನ್ನೋದು ಆಪ್ಷನ್ ಕೊಟ್ಟಿದ್ದಾರೆ. ಇದು ಸರಿಯಾದ ಉತ್ತರ ಅಲ್ಲ. ಟು ರೈಟ್ ಎ ಲೆಟರ್ ಟು ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಹೌದು, ಇದು ಸರಿ. ಅವರು ಪತ್ರವನ್ನು ಬರೆಯಲಿಕ್ಕೆ ವಿಚಾರ ಮಾಡಿದರು. ಆದರೆ ಇಲ್ಲಿ ಕೇಳ್ತಕ್ಕಂಥ ಕ್ವಶನ್ ಏನಿದೆ ಅಂದರೆ ಸುಟೇಬಲ್ ಸೆಂಟೆನ್ಸ್ ಅಬೌಟ್ ದ ಮ್ಯಾಟರ್. ಯಾವ ಮ್ಯಾಟರ್ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವರು ಸೇರಿದರು ಅಂದರೆ ಅದು ತಮ್ಮ ಅಳಲು. ಪೀಪಲ್ ಕಟ್ ಟ್ರೀಸ್ ಆ್ಯಂಡ್ ಥ್ರೋ ವೇಸ್ಟ್ ಇನ್ ಟು ದ ರಿವರ್ಸ್ ಅನ್ನೋದು ಸರಿಯಾದ ಉತ್ತರ. ಮುಂದೆ 7ನೇ ಪ್ರಶ್ನೆ ಇದೆ. ದೆ ರೋಟ್ ಎ ಲೆಟರ್. ಅವರ ಒಂದು ಪತ್ರವನ್ನು ಬರೆದರು. ದ ಪ್ಯಾಸಿವ್ ಫಾರ್ಮ್ ಆಫ್ ದಿ ಸೆಂಟೆನ್ಸ್ ಈಸ್. ಪ್ಯಾಸಿವ್ ವಾಯ್ಸ್ ಮಾಡಬೇಕು ಈ ಒಂದು ಸೆಂಟೆನ್ಸ್ಗೆ. ಪ್ಯಾಸಿವ್ ವಾಯ್ಸ್, ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅಂತ ಆಂಗ್ಲ ಭಾಷೆಯಲ್ಲಿ ಬರ್ತವೆ.
ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ ಅಂತ ಕನ್ನಡದಲ್ಲಿ ನಾವು ಕರಿತೀವಿ. ಅವುಗಳು ಬರಬೇಕಂದ್ರೆ ನಮಗೆ ಟೆನ್ಸ್ಗಳು ಬರಬೇಕು. ಅಂದರೆ ಕಾಲಗಳು, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಂತಕ್ಕಂಥ ಟೆನ್ಸ್ಗಳು ಬರಬೇಕು. ಟೆನ್ಸ್ಗಳಲ್ಲಿ ಹಲವಾರು ನಿಯಮಗಳು ಬರಬೇಕು. ಆ ನಿಯಮಗಳ ಬದಲಾವಣೆ ಹೇಗೆ ಮಾಡಬೇಕು ಅನ್ನೋದನ್ನು ವಿಸ್ತೃತವಾದ ತರಗತಿಯಲ್ಲಿ ನೋಡಿಕೊಳ್ಳೋಣ. ಅದಕ್ಕೆ ಸಂಬಂಧಪಟ್ಟಂಥ ಆಪ್ಷನ್ ಇಲ್ಲಿದೆ ನೋಡಿ. ಎ ಲೆಟರ್ ವಾಸ್ ರೋಟ್ ಬೈ ದೆಮ್, ಎ ಲೆಟರ್ ವಾಸ್ ರಿಟರ್ನ್ ಬೈ ದೇ, ದೇ ತಪ್ಪು, ಇಲ್ಲಿ ದೇ ಇದೆ, ಅದು ದೇ ತಪ್ಪು. ಎ ಲೆಟರ್ ರೋಟ್ ಬೈ ವಿ ತಪ್ಪು. ಎ ಲೆಟರ್ ವಾಸ್ ರಿಟರ್ನ್ ಬೈ ದೆಮ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ದೇ ಇದ್ದಿದ್ದು ದೆಮ್ ಆಗುತ್ತೆ, ಅಂದರೆ ಹಿ ಇದ್ದಿದ್ದು ಹಿಮ್ ಆಗುತ್ತೆ, ಸಿ ಇದ್ದಿದ್ದು ಹರ್ ಆಗುತ್ತೆ. ಇವೆಲ್ಲವನ್ನು ನಾವು ಒಂದು ಲಿಸ್ಟಾಗಿ ನೋಡೋಣ, ಟೆನ್ಸ್ ಬಗ್ಗೆ ಹೇಳೋಣ ಪ್ರಮುಖವಾಗಿ. ಮುಂದೆ ಕೊನೆಗೊಂದು ಪ್ರಶ್ನೆ ಇದೆ. ದರ್ ಈಸ್ ನೋ ವಾಟರ್ ಲೆಫ್ಟ್ ಇನ್ ಮೀ, ಚೂಸ್ ದ ಟೈಪ್ ಆಫ್ ಸೆಂಟೆನ್ಸ್. ನೋಡಿ, ಒಂದು ವಾಕ್ಯ ಇದೆ ಇಲ್ಲಿ, ದರ್ ಈಸ್ ನೋ ವಾಟರ್ ಲೆಫ್ಟ್ ಇನ್ ಮೀ ಅಂತಕ್ಕಂಥದ್ದು. ಈ ವಾಕ್ಯ ಯಾವ ಪ್ರಕಾರದ ವಾಕ್ಯ, ಅದನ್ನು ಆಯ್ಕೆ ಮಾಡಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಒಂದು ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟ್ರೋಗೇಟಿವ್ ಸೆಂಟೆನ್ಸ್, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್, 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇದು ಪ್ರಮುಖವಾಗಿ ನೆಗೆಟಿವ್ ಸೆಂಟೆನ್ಸ್. ಯಾವ ಕಾರಣಕ್ಕೆ ಇದು ನೆಗೆಟಿವ್ ಸೆಂಟೆನ್ಸ್ ಆಯಿತು ಅಂದರೆ ಇಲ್ಲಿ ನೋ ಅಂತಕ್ಕಂಥ ಪದ ಇದೆ. ದೆರ್ ಈಸ್ ನೋ ವಾಟರ್ ಲೆಫ್ಟ್ ಇನ್ ಮೀ ಅಂದರೆ ಅದು ನಕಾರಾತ್ಮಕ, ಬೇಡವಾದದ್ದು. ಅದಕ್ಕಾಗಿ ಇದು ನೆಗೆಟಿವ್ ಸೆಂಟೆನ್ಸ್. ಇಂಟ್ರೋಗೇಟಿವ್ ಅಂದರೆ ಪ್ರಶ್ನಾರ್ಥಕ ಚಿಹ್ನೆ ಇರಬೇಕು. ಎಕ್ಸ್ಕ್ಲಾಮೇಟರಿ ಅಂದರೆ ಉದ್ಗಾರವಾಚಕ ವಾಕ್ಯ ಇರಬೇಕು. ಪಾಸಿಟಿವ್ ಅಂದರೆ ಕಾಮನ್ ಆಗಿ ಪಾಸಿಟಿವ್ ಸೆಂಟೆನ್ಸ್ ಇರಬೇಕು. ಓಕೆ, ಈ ರೀತಿಯ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಇವುಗಳಿಗೆ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇನ್ನೂ ಹಲವಾರು ಪ್ಯಾಸೇಜ್ಗಳನ್ನು ನಾನು ಬಿಡಿಸ್ತೇನೆ. ಆ ಪ್ಯಾಸೇಜ್ಗೆ ಸಂಬಂಧಪಟ್ಟಂಥ ಅಂಶಗಳನ್ನು ಹೇಳ್ತೇನೆ. ಇಲ್ಲಿ ನೋಡಿ, ರಿಪೋರ್ಟೆಡ್ ಸ್ಪೀಚ್ ಮೇಲೆ ಪ್ರಶ್ನೆ ಬಂದಿತ್ತಲ್ಲ, ಅದನ್ನು ಇಂಡೈರೆಕ್ಟ್ ಸ್ಪೀಚ್, ಡೈರೆಕ್ಟ್ ಸ್ಪೀಚ್ ಅಂತ ಕೂಡ ಕರಿತೀವಿ. ಸೇಯಿಂಗ್ ವಾಟ್ ಸಮ್ಒನ್ ಎಲ್ಸ್ ಸೇಡ್, ಯಾರೊಬ್ಬರು ಹೇಳೋದನ್ನು ಅಂದರೆ ಸಮ್ಒನ್ ಎಲ್ಸ್ ಸೇಡ್, ನಾನು ಹೇಳಿದ್ನಲ್ಲ, ಇಬ್ಬರಿದ್ದರು ವ್ಯಕ್ತಿಗಳು, ಅವರ ಮಧ್ಯದಲ್ಲಿ ಅವರ ಕನ್ವರ್ಸೇಷನನ್ನು ನೋಡಿರ್ತಕ್ಕಂಥ ವ್ಯಕ್ತಿ ಆ ವಿಚಾರವನ್ನು ಮತ್ತೊಬ್ಬ ವ್ಯಕ್ತಿಗೆ ತಿಳಿಸುವುದನ್ನೇ ನಾವು ರಿಪೋರ್ಟೆಡ್ ಸ್ಪೀಚ್. ರಿಪೋರ್ಟ್ ಅಂದರೆ ಏನು? ವರದಿ ಗೊತ್ತಲ್ಲ. ವರದಿ ಹೇಗೆ ಮಾಡ್ತಾರೆ? ಅಲ್ಲಿ ಏನೋ ಒಂದು ಸಂದರ್ಭ ನಡೆದಿದೆ, ಅಲ್ಲೇನೋ ಒಂದು ಸನ್ನಿವೇಶ ಆಗಿದೆ, ಏನೋ ಒಂದು ಘಟನೆ ಘಟಿಸಿದೆ, ಅದನ್ನು ನಾವು ವರದಿ ಮಾಡ್ತಾರೆ. ಆ ವರದಿ ಮಾಡುವಿಕೆಯನ್ನು ನಾವು ರಿಪೋರ್ಟೆಡ್ ಸ್ಪೀಚ್ ಅಂತ ಕರಿತೀವಿ. ನೋಡಿ, ಅದರಲ್ಲಿ ಒಂದು ಡೈರೆಕ್ಟ್ ಸ್ಪೀಚ್, ಇನ್ನೊಂದು ಇಂಡೈರೆಕ್ಟ್ ಸ್ಪೀಚ್, ರಿಪೋರ್ಟೆಡ್ ಸ್ಪೀಚ್ ಅಂತ ಕೂಡ ಕರೀತಾರೆ. ನೋಡಿ, ಏನು ಐ ಆಮ್ ಹ್ಯಾಪಿ ಅಂತಕ್ಕಂಥದ್ದಿದೆ. ಐ ಆಮ್ ಹ್ಯಾಪಿ ಅಂತ ಅವಳು ಹೇಳಿದ್ಲು, ಆದರೆ ಅದನ್ನು ಅವಳು ಹೇಳಿದ್ಲು ಅಂತೇಳಿ ನಾನು ಮತ್ತೊಬ್ಬರಿಗೆ ಹೇಳಬೇಕಲ್ಲ. ಅದನ್ನು ಹೇಳಬೇಕಾದ್ರೆ ನಾನು ಸಿ ಸೇಡ್ ದ್ಯಾಟ್ ಸಿ ವಾಸ್ ಹ್ಯಾಪಿ, ಅವಳು ಹೇಳಿದಳು, ಅವಳು ಖುಷಿಯಾಗಿದ್ದಾಳಂತೆ, ಅದಕ್ಕೆ ವಾಸ್ ಅಂತ ಬಳಸ್ತೀವಿ. ಹೀಗೆ ಐ ಆಮ್ ಹ್ಯಾಪಿ ಅನ್ನೋದು ಪ್ರೆಸೆಂಟಲ್ಲಿದ್ದರೆ ವಾಸ್ ಅನ್ನೋದು ಪಾಸ್ಟಲ್ಲಿ ಬಂದುಬಿಡುತ್ತೆ. ಸಿ ಸೇಡ್ ದ್ಯಾಟ್ ಸಿ ವಾಸ್ ಹ್ಯಾಪಿ, ಈ ರೀತಿ. ಸಿ ಸೇಡ್ ಐ ಆಮ್ ಹ್ಯಾಪಿ, ಅದು ಪ್ರೆಸೆಂಟ್ ಸಿಂಪಲ್ ಇದೆ, ಮುಂದೆ ಪಾಸ್ಟ್ ಸಿಂಪಲ್ ಆಯಿತು. ಈ ರೀತಿ ಬದಲಾವಣೆಯ ತಂತ್ರಗಳನ್ನು, ಸೂತ್ರಗಳನ್ನು ನಾವು ಸ್ವಲ್ಪ ನೆನಪಿಟ್ಕೊಂಡು ಇವುಗಳನ್ನು ಕಲ್ತಿದ್ದೆ ಆದಲ್ಲಿ ನೆನಪುಳಿತವೆ. ಟೈಪ್ಸ್ ಆಫ್ ಸೆಂಟೆನ್ಸಸ್ ಇದ್ದಾವೆ. ಸ್ಟೇಟ್ಮೆಂಟ್ಸ್, ಕ್ವಶನ್ಸ್ ಆ್ಯಂಡ್ ಎಕ್ಸ್ಕ್ಲಮೇಷನ್ಸ್. ಅಲ್ಲಿ ನೆಗೆಟಿವ್ ಸೆಂಟೆನ್ಸ್ ಬಂದಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಪಾಸಿಟಿವ್ ಸೆಂಟೆನ್ಸಸ್. ಉದಾಹರಣೆಗೆ ದ ಸನ್ ಈಸ್ ಶೈನಿಂಗ್ ಟುಡೇ ಅನ್ನೋದು ಪಾಸಿಟಿವ್ ಸೆಂಟೆನ್ಸ್. ಮೇಕ್ಸ್ ಆ್ಯನ್ ಅಫರ್ಮೇಟಿವ್ ಸೆಂಟೆನ್ಸ್. ಎಂಡ್ಸ್ ವಿತ್ ಎ ಪೀರಿಯಡ್, ಯಾವುದಾದ್ರೊಂದು ಪೀರಿಯಡ್ನೊಂದಿಗೆ ಎಂಡ್ ಆಗುತ್ತೆ, ದಿನ, ವರ್ಷ, ತಿಂಗಳು, ಆ ರೀತಿ. ದ ಸನ್ ಈಸ್ ಶೈನಿಂಗ್ ಟುಡೇ, ಹೀಗೆ. ನೆಗೆಟಿವ್ ಸೆಂಟೆನ್ಸ್ ಅಂದರೆ ಏನು? ಮೇಕ್ ಎ ಸ್ಟೇಟ್ಮೆಂಟ್ ಆಫ್ ಡಿನಯಲ್, ಯೂಸ್ ನಾಟ್ ಆರ್ ಕಾಂಟ್ರಾಕ್ಷನ್ಸ್, ಎಂಡ್ಸ್ ವಿತ್ ಪೀರಿಯಡ್. ಇಟ್ ಈಸ್ ನಾಟ್ ರೈನಿಂಗ್ ಟುಡೇ, ನಾಟ್ ಅಂತಕ್ಕಂಥ ಶಬ್ದ ಇದೆಯಲ್ಲ, ಅದು ನೆಗೆಟಿವ್ ಸೆಂಟೆನ್ಸ್. ಅಲ್ಲಿ ನೋ ಅಂತಕ್ಕಂಥ ಶಬ್ದ ಇತ್ತು, ಅದಕ್ಕೆ ಅದು ನೆಗೆಟಿವ್ ಸೆಂಟೆನ್ಸ್. ಇಂಟ್ರೋಗೇಟಿವ್, ಇಲ್ಲಿ ಕೊನೆಗೆ ಒಂದು ಕ್ವಶನ್ ಮಾರ್ಕ್ ಇರ್ತದೆ. ಆರ್ ವಿ ಗೋಯಿಂಗ್ ಟು ದ ಪಾರ್ಕ್, ಇಲ್ಲಿ ಕ್ವಶನ್ ಮಾರ್ಕ್ ಇದೆ, ಈ ರೀತಿ. ಎಕ್ಸ್ಕ್ಲಾಮೇಟರಿ, ಆಶ್ಚರ್ಯ ಸೂಚಕ. ವಾಟ್ ಎ ಬ್ಯೂಟಿಫುಲ್ ವ್ಯೂ, ಆಶ್ಚರ್ಯ ಸೂಚಕ. ಎಕ್ಸ್ಪ್ರೆಸ್ ಸ್ಟ್ರಾಂಗ್ ಎಮೋಷನ್ ಆರ್ ಎಕ್ಸೈಟ್ಮೆಂಟ್, ಎಂಡ್ಸ್ ಎ exclamation mark, ends with an exclamation mark, ಈ ರೀತಿ. ರಿಮೆಂಬರ್, ಸೆಂಟೆನ್ಸಸ್ ಕ್ಯಾನ್ ಪಾಸಿಟಿವ್ ಆರ್ ನೆಗೆಟಿವ್ ಆರ್ ಸರ್ವ್ ಡಿಫ್ರೆಂಟ್ ಪರ್ಪಸಸ್. ಬೇರೆ ಬೇರೆ ವಾಕ್ಯಗಳು ಬೇರೆ ಬೇರೆ ಉದ್ದೇಶಕ್ಕಾಗಿ ರಚನೆ ಆಗಿರ್ತವೆ ಅನ್ನೋದನ್ನು ಹೇಳ್ತಾರೆ. ಈ ರೀತಿ ವಾಕ್ಯಗಳ ವಿಧಗಳು ಹಲವಾರು. ಯಾವುದೇ ಒಂದು ಪ್ಯಾಸೇಜಲ್ಲಿ ನಾವು ಈ ವಿಧಾನದಲ್ಲಿ ತುಂಬ ಸರಳವಾಗಿ, ಅರ್ಥಪೂರ್ಣವಾಗಿ ಬಿಡಿಸೋಣ, ಅರ್ಥ ಮಾಡಿಕೊಳ್ಳೋಣ. ಅದಕ್ಕಾಗಿ ನಮ್ಮ MG ಫ್ರೆಂಡ್ಸ್ ಅಕಾಡೆಮಿ ಚಾನಲನ್ನು ಎಲ್ಲರೂ ವೀಕ್ಷಿಸ್ತಾ ಇರಿ, ನೋಡ್ತಾ ಇರಿ. ನಿಮ್ಮ ಗೆಳೆಯರಿಗೆ, ಗೆಳತಿಯರಿಗೆ ಇವುಗಳನ್ನು ಶೇರ್ ಮಾಡ್ತಾಯಿರಿ. ನಿಮ್ಮ ಹಂಬಲಕ್ಕೆ, TET ಪಾಸ್ ಆಗುವ ಹಂಬಲಕ್ಕೆ ನಮ್ಮ ಬೆಂಬಲ ಯಾವತ್ತೂ ಇದ್ದೇ ಇರುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಎವ್ರಿಬಡಿ. ಧನ್ಯವಾದಗಳು. ಮುಂದಿನ ವಿಡಿಯೋಗಳಿಗಾಗಿ ಸ್ವಲ್ಪ ಕಾಯಿರಿ.